ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ನಾನೇ ಮಳೆ ಬರ್ಸಿದ್ದು. ನಮ್ಗೆ ಗೊತ್ತು ನೀವು ನಮ್ಮನ್ನು ಬರೀ ಗಂಡಸರು ನೋಡ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಾ ಅಂದ್ಬಿಟ್ಟು ಮಳೆ ಬರ್ಸಿ ನಿಮ್ದೆಲ್ಲ ಕೂರಿಸಿದ್ದೀನಿ. ಈಗ ಏನು ಹುಡುಗಾಟ ಆಗೋಯ್ತಾ? ನೀವು ಒಳ್ಳೆ ಕತೆ. ಹಾಂ ಹೋದ್ಸಲಿ ನಿಮಗೆಲ್ಲ ನೆನಪಿದ್ರೆ ನನ್ನ ಪಕ್ಕ ಸುಧಾರಾಣಿಯವರು ಇನ್ನೊಬ್ಬರು ಮಾಳ್ಗಿ ಮನೆಯವರು ಇದ್ದರು. ಎಲ್ಲ ಭಾಳ ಆಸಕ್ತಿಯಿಂದ ಕೂತಿದ್ರಿ. ನಮಗೆ ಗೊತ್ತು ನೀವೇನು ಅಂತ. ಹಾಗಾಗಿ ಈ ಸಲ ಮಳೆ ಬರ್ಸ್ಬಿಟ್ಟು ನಿಮ್ಮನ್ನೆಲ್ಲ ಕೂರಿಸಿದ್ದೀನಿ. ಆಯಿತಾ? ಈಗ ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕು. ಪ್ರಾಮಾಣಿಕವಾಗಿ ನಿಮ್ಮ ಎದೆ ಒಳಗಡೆಯಿಂದ ಈಗ ಉತ್ತರ ಹೇಳಬೇಕು. ಇದೊಂದು ಪ್ರಶ್ನೆ ನಿಮಗೆ. ಆಮೇಲೆ ಸಾಹೇಬ್ರಿಗೆ ನಾನು ಕೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸೈಡ್ ಟೇಬಲ್ ಇರುತ್ತಲ್ಲ, ನಿಮ್ಮ ಮಂಚದ ಪಕ್ಕದ ಸೈಡ್ ಟೇಬಲ್ ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೊಬೈಲು ನಿಮ್ಮದು, ಪಕ್ಕದಲ್ಲೊಂದು ನ್ಯೂಸ್ ಪೇಪರ್ ಇರುತ್ತೆ. ಯಾವುದಕ್ಕೆ ಮೊದಲು ಕೈ ಹಾಕ್ತೀರಾ? ನೋಡಿ ಸರ್, ಮೆಚ್ಚದೆ, ನಿಮ್ಮ ಪ್ರಾಮಾಣಿಕತೆಗೆ ಮೆಚ್ಚಿದೆ. ಎಂತ ಎಂತ ಎಂಥ ಕಾಲ ನೋಡಿ ಸರ್. ಇಲ್ಲಿ ಕೂತಿರೋರು ಒಬ್ರು ಕನ್ನಡಪ್ರಭದವರು, ಒಬ್ರು ಪ್ರಜಾವಾಣಿಯವರು, ನೀವು ಪೇಪರು ಅಂತ ಒಂದು ಇಬ್ಬರಾದರೂ ಹೇಳಿ. ನೋಡಿ ಇವ್ರಿದಾರ? ನೋಡಿ, ಇವ್ರಿಗೆ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ, ಪೇಪರ್ ಪ್ರಶಸ್ತಿ. ಎಲ್ಲ ಧನ್ಯವಾದ ಎಲ್ಲರಿಗೂ. ನೋಡಿ, ನೀವೆಲ್ಲ ನೋಡ್ದಂಗೆ ಚೀಫ್ ಮಿನಿಸ್ಟರ್ ಆದಿಯಾಗಿ ಕರ್ನಾಟಕದಲ್ಲಿ ಕೊಟ್ಟ ಕೊನೆ ರೈತನವರೆಗೂ ಅವ್ರನ್ನ ಹಿಡಿದು ನಿಲ್ಲಿಸಿ ಪ್ರಶ್ನೆ ಮಾಡೋ ತಾಕತ್ತಿರೋದು ಈ ಪೇಪರ್ನವ್ರಿಗೆ. ಇವತ್ತು ಅವ್ರನ್ನೇ ಹಿಡ್ಕೊಂಡು ನಾನೀಗ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ವಾ? ಅಲ್ವಾ? ಈಗ ಸರ್ ಹಿರಿಯನಿಂದ ನಾನು ಶುರು ಮಾಡ್ತೀನಿ. ಮೊದಲನೇ, ಈಗೆಲ್ಲ ನೆಗೆಟಿವ್ ಪ್ರಶ್ನೆನೇ ಪೇಪರ್ ಬಗ್ಗೆ. ಎಲ್ಲನೂ ಒಂದು ಪಾಸಿಟಿವ್ ಆಗಿ ಅವ್ರು ಹೇಳಬೇಕು. ಈಗ ನನಗೆ ಎಲ್ಲ ನೆಗೆಟಿವ್ ಪ್ರಶ್ನೆ ಇಟ್ಕೊಂಬಂದ್ಬಿಟ್ಟಿದ್ದೀನಿ. ಸರ್, ಪ್ರಿಂಟ್ ಮೀಡಿಯಾದು ಈಗ ಕೇಳಿದ್ರಲ್ಲ, ಭವಿಷ್ಯ ಏನು ಸರ್ ಹೇಳಿ? ಎಲ್ಲರೂ ಮೊಬೈಲನ್ನೇ ನೋಡಿದರೂ ಕೂಡ ಪ್ರಿಂಟ್ ಮೀಡಿಯಾದ ಭವಿಷ್ಯದ ಬಗ್ಗೆ ನನಗೇನು ಅಂಥ ಚಿಂತೆ ಕಾಡ್ತಾ ಇಲ್ಲ. ಎರಡು ಕಾರಣ. ಒಂದು, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾಕ್ಕೆ ಎಲ್ಲಿವರೆಗೆ ವಿಶ್ವಾಸಾರ್ಹತೆ ಬರಲ್ವೋ ಅಲ್ಲಿವರೆಗೆ ಪ್ರಿಂಟ್ ಮೀಡಿಯಾ ಇರುತ್ತೆ. ಸರ್, ಚಿಕ್ಕದಾಗಿ ಹೇಳಿದ್ರು, ಒಂದೇ ಒಂದು ಅದೇನೋ ಫುಲ್ ಟಾಸ್ಕ್ ಸಿಕ್ಸರ್ ಹೊಡೆದ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಇದೆ. ಈಗ ನಮ್ಮ ಅಂಶಿ ಸರ್ಗೆ ನೋಡಿ, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಸರ್, ಈಗ ಓದೋ ವಾರದ ಕೆಳಗೆ ಬೆಂಗಳೂರಿನಲ್ಲಿ ಒಂದು ಜರ್ನಲಿಸಮ್ ಕಾಲೇಜು ಮುಚ್ಚೋಯ್ತು. ಕುಂಬಳಗೋಡ್ನಲ್ಲಿರುವಂಥ ಕಾಲೇಜು, ನಿಮಗೂ ಗೊತ್ತು. ಕುಂಬಳಗೋಡಲ್ಲಿರುವಂಥ ಕಾಲೇಜು ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತ ಒಂದು ವಾರದ ಕೆಳಗೆ ಮುಚ್ಚೋಯ್ತು. ಹಾಗಾದರೆ ಇದಕ್ಕೆ ಯಾಕೆ ನಾನು ಈ ಪ್ರಶ್ನೆ ಇಟ್ಕೊಂಡು ಸಾಹೇಬ್ರನ್ನ ಕೇಳಿದೆ. ಸರ್, ಇದನ್ನು ಹೇಳಿ, ಯಾಕೆ ಪತ್ರಿಕೋದ್ಯಮ ಕೋರ್ಸ್ಗೆ ಯಾಕೆ ವಿದ್ಯಾರ್ಥಿಗಳಿಗೆ ಯಾಕೆ ಆಸಕ್ತಿ ಬರ್ತಾ ಇಲ್ಲ? ಯಾಕೆ? ಎಲ್ಲರಿಗೂ ನಮಸ್ಕಾರ. ಹಲೋ ಧರ್ಮೇಂದ್ರ ಕುಮಾರ್ ಅವರು ಪತ್ರಿಕೋದ್ಯಮ ಕಾಲೇಜುಗಳು ಅನ್ನೋ ಕ್ವಶನನ್ನು ಕೇಳಿದ್ದಾರೆ. ಸ್ನೇಹಿತರೆ, ನನ್ನ ಪ್ರಕಾರ ಕಲಾ ವಿಭಾಗದಲ್ಲಿ, ಆರ್ಟ್ ಫ್ಯಾಕಲ್ಟಿನಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗ ಅವಕಾಶಗಳಿರ್ತಕ್ಕಂಥದ್ದು ಜರ್ನಲಿಸಮ್ ಡಿಪಾರ್ಟ್ಮೆಂಟಿಗೆ. ಅದಕ್ಕೋಸ್ಕರನೇ ಅವರಿಗೇನೆಂದರೆ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್ ಬಗ್ಗೆ ಅರಿವು, ಮತ್ತು ಟೆಕ್ನಾಲಜಿ, ಮತ್ತು ಇವಾಗೇನು ತಾಂತ್ರಿಕ ಕೌಶಲ್ಯ ಅಂತೇಳಿ ಹೇಳ್ತಾರೆ, ಅದು ಯಾರಿಗೆ ಗೊತ್ತಿದೆ ಅವರಿಗೆ ಉದ್ಯೋಗ ಖಂಡಿತ ಸಿಗ್ತಾ ಇದೆ. ಎಲ್ಲ ಕಡೆ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾಲೇಜು ಮುಚ್ಚಿರ್ಬೋದು, ಆದರೆ ಕಲಾ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗ್ತಾ ಇರ್ತಕ್ಕಂಥದ್ದು ಅದು ಜರ್ನಲಿಸಮ್ ಕೋರ್ಸ್ ಮೂಲಕ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಜರ್ನಲಿಸಮ್ ಕೋರ್ಸ್ಗೆ ಯಾವತ್ತೂ ಕೂಡ ಬೇಡಿಕೆ ಇದೆ. ಯಾಕಂದರೆ ಇವತ್ತು 24x7 ಚಾನಲ್ಸ್ಗಳಿದೆ, ರೇಡಿಯೋ ಇದೆ, ಆಮೇಲೆ ಅಡ್ವರ್ಟೈಸ್ಮೆಂಟ್ ಇದೆ, ಪ್ರಿಂಟ್ ಮೀಡಿಯಾ ಇದೆ. ಇವತ್ತು ಕೂಡ ಎಷ್ಟು ಡಿಮಾಂಡ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ರವೀಂದ್ರ ಭಟ್ ಅವರು ಇದ್ದಾರೆ, ಅವರು ಪ್ರಜಾವಾಣಿ ಎಕ್ಸಿಕ್ಯೂಟಿವ್ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಪ್ರಿಂಟ್ ಮೀಡಿಯಾದಲ್ಲಿ ಅಪಾಯಿಂಟ್ಮೆಂಟ್ ಆಗೇ ಆಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಯಾರು ಜರ್ನಲಿಸಮ್ MA ಮಾಡಿದರೆ ಅವರಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಾಲೇಜ್ ಮುಚ್ಚಿದೆ ಅನ್ನೋದನ್ನು ಧರ್ಮೇಂದ್ರ ಕುಮಾರ್ ಮಾತನ್ನು ಒಪ್ಪಲ್ಲ. ತುಂಬ ಉದ್ಯೋಗ ಅವಕಾಶಗಳಿರ್ತಕ್ಕಂಥ ಕೋರ್ಸ್ ಅಂದರೆ ಅದು ಜರ್ನಲಿಸಮ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸರ್, ಧನ್ಯವಾದ. ನಿಮ್ಮ ಮಾತು ನಿಜ ಆಗಲಿ ಸರ್. ಕೊಡಿ.
ಧನ್ಯವಾದ ಸರ್, ನಿಮ್ಮ ಮಾತು ನಿಜ ಆಗಲಿ, ಒಳ್ಳೆಯದಾಗಲಿ. ಆದರೆ ಸರ್, ಈಗ ಸರ್ಗೆ ನೋಡಿ, ಈಗ ನಾವೆಲ್ಲ ಒಂದು ಘಟನೆ ನಡೆಯುತ್ತೆ, ನಮ್ಗೆ ಗೊತ್ತಿರುತ್ತೆ. ಹೆಡ್ಲೈನ್ಸು ಅಂದರೆ ಒಂದು ಘಟನೆ ಮಾಡುವಾಗ ಸತ್ಯ ಗೊತ್ತಿರುತ್ತೆ ನಿಮಗೆ, ಆ ಸತ್ಯನೇ ವರದಿ ಮಾಡಬೇಕು ಅನ್ನೋ ಆಸೆನೂ ಇರುತ್ತೆ ನಿಮಗೆ. ಸತ್ಯ ನಮಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ, ನೀವು ವರದಿ ಮಾಡಬೇಕು ಅದನ್ನು ಅಂತ ಆಸೆ ಇರುತ್ತೆ. ನಿಮ್ಮ ಮ್ಯಾನೇಜ್ಮೆಂಟ್ ಬಿಡೋಲ್ಲ, ಇದು ಮಾಡಬೇಡ್ರಿ ಅಂತ. ಏನು ಮಾಡ್ತೀರ? ಅಂಥ ಪರಿಸ್ಥಿತಿ ಈವರೆಗೆ ನನಗೆ ಬರಲಿಲ್ಲ. ಯಾಕೆಂದರೆ ನಮ್ಮ ಪತ್ರಿಕೆ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಆಗಿರೋದ್ರಿಂದ ನಾವು ಬರೀಬಹುದಾದ ಎಲ್ಲ ಸುದ್ದಿಗಳಿಗೆ ನಾವು ಏನು ಬರಿಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನೇ ಬರಿತೀವಿ, ಅದೇ ಪಬ್ಲಿಷ್ ಆಗುತ್ತೆ. ಆಗಲ್ಲ, ನೀವು ಆಗಲೇ ಒಂದೇ ಪ್ರಶ್ನೆಯನ್ನು ಇಬ್ಬರಿಗೂ ಕೇಳ್ತೀರಿ ಅನ್ನೋ ಕಾರಣಕ್ಕಾಗಿ ನಾನು ಒಂದೇ ಸೆಂಟೆನ್ಸಲ್ಲಿ ಉತ್ತರ ಹೇಳಿದೆ. ಇಲ್ಲ ಇವ್ರು ಬೇರೆ ಕೇಳ್ತೀನಿ, ನೀವು ಹೇಳಿ, ಇದನ್ನ ಡೀಟೇಲ್ ಆಗಿ ಹೇಳಿ, ಪರವಾಗಿಲ್ಲ. ಸರ್ಗೆ ಸರ್ಗೆ ಬೇರೆ ಕೇಳ್ತೀನಿ. ನಾನು ಮೊದಲು ಖಾದರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಖಾದರ್ ಕೊನೆಗೆ ಒಂದು ಮಾತು ಹೇಳಿದರು, ನಿಮ್ಮ ಊಟ, ಅಡುಗೆ ಮನೆ ಸರಿ ಇದ್ದರೆ, ನಿಮ್ಮ ಊಟ ಸರಿ ಇದ್ದರೆ ನಿಮ್ಮ ಆರೋಗ್ಯ ಸರಿ ಇರುತ್ತೆ ಅಂತೇಳಿ. ನನಗೆ ಸ್ವಲ್ಪ ಅನುಮಾನ, ಬರೇ ನಿಮ್ಮ ಊಟ ಸರಿ ಇದ್ದರೆ ಅಷ್ಟೇ ಸಾಕಾಗಲ್ಲ, ನಿಮ್ಮ ನೋಟ ಕೂಡ ಸರಿ ಇರಬೇಕು ಅಂತೇಳಿ. ರಕ್ತ ತಿಳಿ ಆಗಬೇಕು ಅಂದರೆ ಸಿರಿಧಾನ್ಯ ತಿನ್ನಬೇಕು ಅಂತ ಹೇಳಿದರು ಅವರು. ನಿಮ್ಮ ಮನಸ್ಸು ತಿಳಿ ಆಗಬೇಕು ಅಂತಂದ್ರೆ ನಿಮ್ಮ ನೋಟ ಸರಿ ಇರಬೇಕು, ಇಲ್ಲದೆ ಹೋದ್ರೆ ಆಗಲ್ಲ. ಇಲ್ಲದೆ ಹೋದರೆ ನೀವು, ನಾನು ಹೋದಲ್ಲೆಲ್ಲ ನನಗೆ ಗೊತ್ತು, ಇಲ್ಲಿ ಇರುವ ತುಂಬ ಜನ ಮಾಧ್ಯಮದವ್ರನ್ನ ಬೈಯೋರೆ. ಆದರೆ ತುಂಬ ಜನ ಖಾದರ್ ಹೇಳ್ದಂಗೆ ತುಂಬ ಜನ ಅಕ್ಕಿ ಗೋಧಿಯನ್ನೇ ತಿನ್ನುವವರು, ಪಿಜ್ಜಾ ಬರ್ಗರ್ನೇ ತಿನ್ನುವವರು. ನಾನು ಹೋದಲ್ಲೆಲ್ಲ ಒಂದು ಪ್ರಶ್ನೆ ಮಾಡ್ತೇನೆ, ನೀವು ನೋಡುವ ಟಿ ವಿ ಯಾವುದು ಅಂತೇಳಿ. ಯಾವ ಟಿ ವಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಯಾವುದೋ ಟಿ ವಿ ಹೆಸರು ಹೇಳ್ತಾರೆ. ನಾನು ಸುಮ್ಮನೆ ಕೇಳ್ತೇನೆ, ಚಂದನ ಟಿ ವಿ ಹೇಗಿದೆ ಅಂತೇಳಿ. ಎಲ್ಲರೂ ಹೇಳ್ತಾರೆ ಚಂದನ ಟಿ ವಿ ಭಾಳ ಚೆನ್ನಾಗಿದೆ ಅಂತೇಳಿ. ಅದರ ನಂತರದೊಂದು ಪ್ರಶ್ನೆ ಇದೆ ನಂದು, ನಿಮ್ಮ ಮನೆಯ ಕೇಬಲ್ ಟಿ ವಿನಲ್ಲಿ ಯಾವ ಸಂಖ್ಯೆಯಲ್ಲಿ ಚಂದನ ಟಿ ವಿ ಬರುತ್ತೆ ಅಂತ ಕೇಳಿದರೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನೀವು ಪಿಜ್ಜಾ ಬರ್ಗರ್ ತಿಂದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಇನ್ನೊಂದು ಮಾತನ್ನು ನನಗೆ ಇತ್ತೀಚೆಗೆ ಯಾರೋ ಕೇಳ್ತಾ ಇದ್ರು, ಮಾಧ್ಯಮದ ಭಾಷೆ ಈಗ ಯಾಕೆ ಒರಟಾಗಿದೆ ಅಂತೇಳಿ. ನಾವು ಒಂದನ್ನು ತಿಳ್ಕೋಬೇಕು, ಮಾಧ್ಯಮ ಅಂದರೆ ಸಮಾಜದ ಪ್ರತಿಬಿಂಬ ಅಷ್ಟೇ, ಕನ್ನಡಿ ಅಷ್ಟೇ. ಅದು ಅಲ್ಲಿ ಕೊಳಕಿದ್ರೆ ಇಲ್ಲಿ ಅದನ್ನೇ ತೋರ್ಸೋಕ್ಕೆ ಸಾಧ್ಯ, ನಾನು ಒಳ್ಳೆಯದನ್ನು ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಮಗೇನು ಹೇಳ್ತಾರೆ ಅಂದರೆ, ಎಲ್ಲರೂ ಅಲ್ಲಿ ರಿಪೇರಿ ಮಾಡೋಕ್ಕೆ ಹೇಳ್ತಾ ಇಲ್ಲ, ಇಲ್ಲಿ ರಿಪೇರಿ ಆಗಿ ನೀವು ಎಲ್ಲರೂ ಅಂತ. ನೀವು ಮಾಧ್ಯಮ ಎಲ್ಲ ಸರಿ ಮಾಡಬೇಕು ಅಂತೇಳಿ. ಇಲ್ಲಿ ಹಾಳಾಗಿದ್ದಾಗ ಇಲ್ಲಿ ಹೆಂಗೆ ರಿಪೇರಿ ಆಗೋಕ್ಕೆ ಸಾಧ್ಯ ಅಲ್ವಾ. ಅದೇನಾಗಿದೆ ಅಂದರೆ, ಇಲ್ಲಿ ಹಾಳಾಗಿದೆಯಲ್ಲ ಅದು ನಮಗೆ ಇಲ್ಲಿಂದನೇ ತಿಳಿಯೋದು. ಕಾಣ್ತಾ ಇದೆಯಲ್ಲ ಕನ್ನಡಿ, ನೀವು ಕನ್ನಡಿ ರಿಪೇರಿ ಮಾಡಬೇಕು ಅಂತ ಯಾಕೆ ಹೇಳ್ತೀರಾ? ರಿಪೇರಿ ಆಗಬೇಕಾಗಿದ್ದು ಅಲ್ಲಿ ಎಲ್ಲ. ಶಿಕ್ಷಣ ರಿಪೇರಿ ಆಗಬೇಕು, ರಾಜಕೀಯ ರಿಪೇರಿ ಆಗಬೇಕು, ಸಮಾಜ ರಿಪೇರಿ ಆಗಬೇಕು. ಅದಾದರೆ ಪ್ರತಿಬಿಂಬ ಸಿಗತ್ತಪ್ಪ. ತುಂಬ ಉದಾಹರಣೆಗಳನ್ನು ಕೊಡ್ತಾರೆ. 50 ವರ್ಷದ ಹಿಂದೆ ಪತ್ರಿಕೋದ್ಯಮ ಹಿಂಗಿರಲಿಲ್ಲ, ಮಾಧ್ಯಮ ಹಿಂಗಿರಲಿಲ್ಲ ಅಂತೇಳಿ. 50 ವರ್ಷದ ಹಿಂದೆ ಈ ಸಮಾಜ ಕೂಡ ಹಿಂಗಿರಲಿಲ್ಲ, ಭಾಳ ಚೆನ್ನಾಗಿತ್ತು. ಆವಾಗ ಇದು ಒಳ್ಳೆ ಪತ್ರಿಕೆಗಳು ಬರ್ತಾಯಿದ್ವು. ನೀವು ಅದನ್ನು ಗಮನಿಸ್ದೆ, ಇದನ್ನು ಮಾತ್ರ ಯಾಕೆ ರಿಪೇರಿ ಮಾಡೋಕ್ಕೆ ಹೇಳ್ತೀರಿ ಅಂತ. ಅದನ್ನು ಸರಿ ಮಾಡ್ಕೊಳ್ಳಿ, ಇದು ಸರಿ ಆಗುತ್ತೆ. ಸರ್, ಯಾಕೆ ನಾವು ಎಷ್ಟು ಈ ಪೇಪರ್ ಮೇಲೆ ನಾವು ಅವಲಂಬಿತರಾಗ್ಬಿಟ್ಟಿದ್ದೀವಿ ನನ್ನ ವಯಸ್ಸಿನವರು ಅಂದರೆ, ನಾವು ಇವತ್ತಿಗೂ ನಮ್ಮ ಕಾಲ ನ್ಯೂಸ್ ಪೇಪರ್ ತಗೊಳಿದ್ರು ಕಣ್ಣಿಗೆ ಹೊತ್ಕೊಂಡು ಮೇಲಿಡೋವಂಥ ಜನ್ರೇಷನ್ ನಾವೇ ಕೊನೆಯವರು. ಹೌದಾ? ನಾವೇ ಕೊನೆಯವರು ಅಲ್ವಾ ಸರ್? ಹಂಗಾಗಿ ಅದನ್ನ ಹೇಳೋರು ಯಾರು ಅಂತಂದರೆ ನಿಮ್ಮ ಹಂಗೆ ಕೂದಲು ಬೆಳ್ಳಗಾದವರು. ಹೌದು. ಮತ್ತೆ ಯಾರು ಅದನ್ನ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತು, ನಾನು ಪತ್ರಿಕೋದ್ಯಮದ ಇದಕ್ಕೆ ಬಂದಾಗ ನಾನು ಬರೋ ಹೊತ್ತಿಗೆ ಕಂಪ್ಯೂಟರ್ಗಳು ಬಂದಿದ್ವು. ನಾವೆಲ್ಲ ರಿಜಿಸ್ಟರ್ ಮಾಡಿದ್ವಿ, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಲ್ಲ ನಾವು ಯಾರು ಅಂತ. ಅದಕ್ಕೆ ನಾವು ಕೊಟ್ಟ ಉತ್ತರ ಸಮರ್ಥನೆ ಏನು ಅಂತಂದರೆ, ಕೈಲಿ ಬರೆದ್ರೆ ಸೃಜನಶೀಲತೆ ಇರುತ್ತೆ, ಕಂಪ್ಯೂಟ್ರಲ್ಲಿ ಕೀ ಮಾಡಿದರೆ ಬರಲ್ಲ ಸೃಜನಶೀಲತೆ ಅಂತೇಳಿ. ಈಗ ನನಗೆ ಕೀನಲ್ಲೇ ಇದೆ ಸೃಜನಶೀಲತೆ, ಕೈಲಿಲ್ಲ. ನಾನು ಈ ಕೈಲಿ ಬರೆಯೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಒಳಗಿದೆ. ಹಾಗೇನೆ ಇವತ್ತಿನ ಮಕ್ಕಳಿಗೆ ನೀವು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಟ್ಟು, ನಿದ್ದೆ ಮಾಡಲ್ಲ ಅಂತ ಮೊಬೈಲ್ ಕೊಟ್ಟು, ಈಗ ಮೊಬೈಲ್ ಸರಿ ಇಲ್ಲ ಅಂತ ಹೇಳಿದರೆ, ನಮ್ಮ ಮಗು ಸರಿ ಇಲ್ಲ ಅಂತ ಹೇಳಿದರೆ ಆ ಜವಾಬ್ದಾರಿಯನ್ನು ನಾವೇ ತಗೋಬೇಕು. ಸತ್ಯ ಸರ್, ಸತ್ಯ. ಒಳ್ಳೆ ಮಾತು ಹೇಳಿದ್ರಿ ಸರ್. ಒಂದು ಚಪ್ಪಾಳೆ ನಮ್ಮ ಸರ್ಗೆ. ತುಂಬ ಚೆನ್ನಾಗಿ ಹೇಳಿದ್ರು ಸರ್. ಈಗ ತಮಗೆ ಹೆಡ್ಲೈನ್ಸ್ ಯಾರು ಸರ್ ಡಿಸೈಡ್ ಮಾಡೋದು? ಈಗ
ನಮ್ಮ ಮಕ್ಕಳು ನೀಟ್ ಮೋಸ ಆಗ್ಬಿಟ್ಟು ಲಕ್ಷಾಂತರ ಮಕ್ಕಳು ಭಾಳ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಮಗೆ ಈಗ ಸಿನಿಮಾ ನಟ ಜೈಲಿಗೆ ಹೋಗಿ ಡೆಡ್ಲೈನ್ಸ್ ಆಗ್ಬಿಟ್ಟಿದೆ ಅಲ್ವಾ? ಈಗ ನಮ್ಮ ಮಕ್ಕಳು ನೀಟು ಇನ್ನೊಂದು ಅದು ಯಾರು ಸರ್ ಡಿಸೈಡ್ ಮಾಡೋದು? ಒಂದು ಮಾತಿದೆ, ಜೀವನ ಸರಿಯಾಗಿರಬೇಕಾದ್ರೆ ಹಣೆ ಬರಹ ಚೆನ್ನಾಗಿರಬೇಕು, ಪತ್ರಿಕೆ ಸರಿಯಾಗಿರ್ಬೇಕಾದ್ರೆ ತಲೆ ಬರಹ ಹೆಡ್ಡಿಂಗ್ ಚೆನ್ನಾಗಿರಬೇಕು ಅನ್ನೋ ಮಾತಿದೆ. ಹೆಡ್ಡಿಂಗನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸಂಪಾದಕೀಯ ಮಂಡಳಿ. ಪ್ರತಿದಿನ ಯಾವ ಸುದ್ದಿ ಎಲ್ಲಿ ಬರಬೇಕು, ಯಾವುದು ಲೀಡ್ ಆಗಬೇಕು, ಸ್ಟೇಟ್ ಪೇಜಲ್ಲಿ ಯಾವ್ದು ಬರಬೇಕು, ಲೋಕಲ್ ಪೇಜಿಗೆ ಯಾವ್ದು ಹೋಗಬೇಕು, ರೀಜನಲ್ ಪೇಜಿಗೆ ಯಾವ್ದು ಹೋಗಬೇಕು ಅಂತೇಳಿ ಪ್ರತಿದಿನ ಒಂದು 3 ಮೀಟಿಂಗ್ ಆಗುತ್ತೆ. ಅದು ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ಒಂದು ಮೀಟಿಂಗ್ ಆಗಿ ಅಲ್ಲಿ ಡಿಸೈಡ್ ಮಾಡ್ತಾರೆ. ಧರ್ಮೇಂದ್ರ ಕುಮಾರ್ ಅವರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ದರ್ಶನ್ ಜೈಲಿಗೆ ಹೋಗಿದ್ದನ್ನೇ ಹೆಡಿಂಗ್ ಮಾಡ್ತಾ ಇದ್ದೀರಾ, ಬಟ್ ನೀಟಲ್ಲಿ ಲಕ್ಷಾಂತರ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ, ಅದನ್ನು ಯಾಕೆ ನೀವು ಹೈಲೈಟ್ ಮಾಡ್ತಾ ಇಲ್ಲ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಇವಾಗೆಲ್ಲ ಆ ನ್ಯೂಸ್ ಪೇಪರು ಸರ್ಕ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ಟಿ ವಿಗಳೆಲ್ಲ TRP ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿದೆ. ಯಾರಿಗೆ TRP ಇದೆ ಅವರಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಅದಕ್ಕೋಸ್ಕರನೇ ಯಾವುದಕ್ಕೆ TRP ಬರುತ್ತೆ, ಈಗ ದರ್ಶನ್ ಸುದ್ದಿ ತೋರಿಸಿದ್ರೆ TRP ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಅದೇ ನೀಟ್ ಮಕ್ಕಳ ಬಗ್ಗೆ ನಾವು ಏನಾರು ಮಾಡಿದ್ರೆ ಸೇಮ್ ಚಂದನ TV ಕಥೆ ಆಗುತ್ತೆ. ಅದಕ್ಕೋಸ್ಕರನೇ ಯಾವುದು ಜನ ಯಾವುದು ಲೈಕ್ ಮಾಡ್ತಾರೆ, ವ್ಯೂವರ್ಸ್ ಯಾವುದಕ್ಕೆ ಹೆಚ್ಚಿದ್ದಾರೆ, ಅದನ್ನು ಡಿಸೈಡ್ ಮಾಡಿಕೊಂಡು ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ ಸತ್ಯ, ಭಾಳ ಸತ್ಯವಾದಂಥ ನಗ್ನ ಸತ್ಯ ಮಾತನ್ನು ಅಂಶಿ ಸರ್ ಹೇಳಿದ್ರು ಸರ್. ಒಂದು ದೊಡ್ಡ ಚಪ್ಪಾಳೆ. ಸತ್ಯ, ಇದು ಸತ್ಯ. ಅವ್ರ ಬಾಯಿಂದ ಮತ್ತು ಭಾಳ ನಿಜವಾಗ್ಲೂ ಹೇಳಿದ್ರಿ ಸರ್. ಅಂದರೆ ಇದು ನನಗೆ ಚೆನ್ನಾಗಿ ನೆನಪಿದ್ರೆ ಒಂದು ಸರಿ ಭಾಳ ಹಿಂದಿನ ಮಾತು, 70ನೇ ಇಸ್ವಿ 74ನೇ ಇಸ್ವಿನಲ್ಲಿ ನಮ್ಮ SL ಭೈರಪ್ಪನವ್ರ ಮನೆಗೆ ಒಬ್ಬರು ಪ್ರೊಡ್ಯೂಸರ್ ಹೋದರು. ಅವ್ರ ಕಥೆನ ಪಿಕ್ಚರ್ ಮಾಡ್ತೀನಿ ಸರ್ ಕೊಡಿ ಅಂತ. ಆಗ ಇವ್ರು ಅದೆಲ್ಲ ಆ ಮಾತುಕತೆ ಎಲ್ಲ ಆದಮೇಲೆ SLB ಅವ್ರು ಕೇಳ್ತಾರಂತವ್ರನ್ನ, ಅಲ್ಲ ರೀ ಯಾಕ್ರಿ ಆ ಕ್ಯಾಬ್ರೆ ಡ್ಯಾನ್ಸು, ಆ ಫೈಟಿಂಗು, ಆ ಇದನ್ನು ರೇಪ್ ಸೀನು ಅವೆಲ್ಲ ಇಟ್ಕೊಂಡು ಯಾಕೆ ಪಿಕ್ಚರ್ ಮಾಡ್ತೀರಾ, ಒಳ್ಳೆ ಪಿಕ್ಚರ್ ಮಾಡಬಾರ್ದೆ ಅಂದರೆ, ಜನ ನೋಡಲ್ಲ ಸರ್, ನಾವು ಹಾಕಿರೋ ದುಡ್ಡು ಬರಬಾರ್ದೆ ಅಂತಾರೆ. ಹಾಗೆ ಸೊ ಈಗ ನಾವು ಯಾರು ನಮ್ಮನ್ನು ನಾವೇ ಬೈಕೋಬೇಕೆ ಇವಾಗ ಅಲ್ವೇ? ನಮ್ಮನ್ನು ನಾವು ಬೈಕೋಬೇಕೀಗ, ಇವ್ರನ್ನ ಏನಾರು ಬೈಯೋಕ್ಕೆ ಮುಂಚೆ. ಆಗಲಿ ಸರ್, ಥ್ಯಾಂಕ್ ಯು ನಿಮಗೆ. ಈಗ ನಿಮ್ಗೆ ಇನ್ನೊಂದು ಸೀರಿಯಸ್ ಪ್ರಶ್ನೆ ಸರ್, ಇದೆಲ್ಲ ನಿಮಗೂ ಗೊತ್ತಿದೆ. ಇದು ನಾನು ಏನು ಹೇಳ್ತೀನಿ ಅಂದರೆ, ಮೊದಲೆಲ್ಲ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಆಳೋ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟು, ಪತ್ರಿಕೋದ್ಯಮ ಜರ್ನಲಿಸ್ಟ್ಗಳು ಅಂದರೆ ಗಡ 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 ನಡ್ಗೋರು. ಅವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಗಡ ಗಡ ನಡ್ಗೋರು. ಇವ್ರು ಎಲ್ಲರ ಕಾಲರ್ ಪಟ್ಟಿ ಹಿಡಿದು ಸತ್ಯವನ್ನು ನಿರ್ದಾಕ್ಷಿಣ್ಯವಾಗಿ, ಅವ್ರ ತಪ್ಪುಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ಹಿಡಿತಾ ಇದ್ರು. ಹೌದಾ? ನ್ಯಾಯಯುತವಾದಂಥ ವರದಿ ಕೊಡ್ತಾ ಇದ್ರು. ಈಗ ನಾವು ಸರ್ ಬೇಜಾರು ಮಾಡ್ಕೋಬೇಡಿ ಇಬ್ರು, ಈಗ ನಾವು ಪೇಪರ್ ಹೆಸರು ನೋಡ್ಬಿಟ್ರೆ ಇವ್ರು ಯಾವ ಕಡೆ ಬರೀತಾರೆ ಅಂತ ಗೊತ್ತಾಗುತ್ತೆ. ಹೌದಾ? ಹೇಳಿ ಸರ್, ಇದು ಯಾಕೆ ಹಿಂಗಾದ್ವಿ ನಾವು? ಯಾಕೆ ಹಂಗಾಯಿತು ಅಂತಂದರೆ, ಈಗ 25-30 ವರ್ಷದ ಹಿಂದೆ ಪತ್ರಕರ್ತರು ಅಂತ ಒಂದು ಜಾತಿ ಇತ್ತು. ಇವತ್ತು ಪತ್ರಕರ್ತರು ಅಂತ ಇಲ್ಲ. ಯಾರ್ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆಯೋ ಅವರೆಲ್ಲರೂ ಪತ್ರಕರ್ತರೆ. ಅವರು ಏನು ಬರೀಬೇಕೋ ಅದನ್ನು ಬರೀತಾರೆ, ಏನು ರೆಕಾರ್ಡ್ ಮಾಡಬೇಕೋ ಅದನ್ನು ರೆಕಾರ್ಡ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಹಾಕ್ತಾರೆ. ಇನ್ನೂ ಹೆಚ್ಚಿಗೆ ಪ್ರಶ್ನೆ ಮಾಡಿದರೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ. ಹಾಗಾಗಿ ಈಗ ಪತ್ರಕರ್ತರು ಇವರೇ ಪತ್ರಕರ್ತರು, ಇವರು ಪತ್ರಕರ್ತರಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಾನು ಮತ್ತು ಅಂಶಿ ಇಬ್ಬರು ಒಟ್ಟಿಗೆ ಕುಂತಿದ್ದೀವಿ. ನಾವಿಬ್ಬರು ವೃತ್ತಿಯಲ್ಲಿ ಪರಸ್ಪರ ಸ್ಪರ್ಧಿಗಳು ಅಂತ ಅಂದ್ಕೊಳ್ತೀವಿ. ಕನ್ನಡಪ್ರಭ ನನಗೆ ಸ್ಪರ್ಧೆ ಕೊಡಲ್ಲ, ಅವರಿಗೆ ಪ್ರಜಾವಾಣಿ ಸ್ಪರ್ಧೆ ಅಲ್ಲ. ನಮ್ಮದು ಎಲ್ಲ ಸ್ಪರ್ಧೆ ಇರೋದು ಈ ಯಂತ್ರದ ವಿರುದ್ಧ, ಇದ್ರ ಮೇಲೇ. ಯಾಕೆಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ತೊಗೋತೀವಿ, ಪೇಪರ್ ತೊಗೊಳ್ಳಲ್ಲ ಅಂತ ನೀವೆಲ್ಲ ಹೇಳಿದ ಮೇಲೆ ನಾನು ಮತ್ತೆ ನನ್ನ ಇನ್ನೊಂದು ಪೇಪರ್ ನನಗೆ ಸ್ಪರ್ಧೆ ಒಡ್ಡತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಪತ್ರಿಕೆಗೂ ಇನ್ನೊಂದು ಪತ್ರಿಕೆ ಸ್ಪರ್ಧೆ ಕೊಡ್ತಾ ಇಲ್ಲ. ಸ್ಪರ್ಧೆ ಕೊಡ್ತಾ ಇರೋದು ಈ ಮೊಬೈಲ್. ನಾವು ಈಗ ಡಿಜಿಟಲ್ ಯುಗದಲ್ಲಿದ್ದೀವಿ. ಆದರೆ ನಾನು ಆಗಲೇ ಉತ್ತರ ಕೊಟ್ಟ ಹಾಗೆ ಒಂದೇನು ಅಂತಂದರೆ, ಈಗಲೂ ಯಾಕೆ ಪತ್ರಿಕೆಗಳು ಇದ್ದಾವೆ ಅಂತಂದರೆ, 24 ಗಂಟೆ ನೀವು ಟಿ ವಿನಲ್ಲಿ ನೋಡಿದ್ರಿ, ನೀವು ಹೇಳಿದ್ರಲ್ಲ ದರ್ಶನ್ದು ಹೇಳಿದ್ರಿ, ಅಥವಾ ಇನ್ಯಾವುದೇ ಪ್ರಜ್ವಲ್ಲು, ದರ್ಶನ್ನು, ಬೇರೆ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಸಿಕ್ಕರೆ ಅದನ್ನು ನಿರಂತರವಾಗಿ 24 ಗಂಟೆ ತೋರಿಸ್ತೀವಿ ನಾವು. ಆದರೂ ಬೆಳಿಗ್ಗೆ ಪತ್ರಿಕೆಯನ್ನು ಯಾಕೆ ಓದ್ತಾ ಇದ್ದಾರೆ ಅಂದರೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಓದ್ತಾ ಇದ್ದಾರೆ. ನಿನ್ನೆ ಅಷ್ಟು 24 ಗಂಟೆ ತೋರಿಸಿ ಸರಿನಾ ತಪ್ಪ ಅಂತೇಳಿ
ನೋಡ್ಕೊಳ್ಳೋಕ್ಕೆ. ಮೊದಲು 1.5 ಗಂಟೆ 2 ಗಂಟೆ ಪೇಪರ್ ಓದ್ತಿದ್ರು, ಈಗ 15 ನಿಮಿಷದಲ್ಲಿ ಮುಗೀತದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ನಿನ್ನೆ ಇದೆಲ್ಲ ಗೊತ್ತು, ಅದು ನಿಜನ ಸುಳ್ಳ ಅನ್ನೋದನ್ನು ತೋರಿಸೋದಕ್ಕೆ ನೀವು ಪತ್ರಿಕೆಯನ್ನು ಓದ್ತೀರಿ. ಇನ್ನೊಂದು ನಮ್ಮ ಪತ್ರಕರ್ತನ ಕೆಲಸ ಏನು ಅಂದರೆ, ಏನು ನಡೆದಿದೆ ಅದನ್ನು ತೋರಿಸೋದು ಅಥವಾ ಏನು ನಡೆದಿದೆ ಅದನ್ನು ವರದಿ ಮಾಡೋದು ನಮ್ಮ ಕೆಲಸ. ನಮ್ಮ ತಲೆ ಒಳಗೆ ಏನಿದೆ ಅಂತಂದರೆ, ನಾವು ಅದಕ್ಕೆ ಇನ್ನೇನೋ ಸೇರಿಸ್ಬೇಕು, ಸ್ವಲ್ಪ ಮಸಾಲೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಮತ್ತು ನಾನು ಕಾದರ ಇದಕ್ಕೆ ಹೋಗಬೇಕು, ಒಂಚೂರು ಮಸಾಲೆ ಹಾಕಿದರೆ ರುಚಿ ಜಾಸ್ತಿ ಆಗುತ್ತೆ ಅಂತೇಳಿ. ಯಾವಾಗ ನಾವು ರುಚಿಯ ಚಪ್ಪಲಕ್ಕೆ ಬಿದ್ವೋ ಆಗ ಇವೆಲ್ಲ ಜಾಸ್ತಿ ಆದವು. ಜಾಸ್ತಿ ನೀವು ಆಕರ್ಷಕ ತಲೆಯ ಬರಹ ಅವ್ರಿಗೆ ಕೇಳಿದ್ರಲ್ಲ, ಆಕರ್ಷಕ ತಲೆಯ ಬರಹಗಳನ್ನು ನೋಡೋದು ಅದು ಬೇಕಾಗಿಲ್ಲ. ನೀವು ಬರೀಬೇಕಾಗಿದ್ದೇನು ಅಂತಂದರೆ ಅಲ್ಲೇನು ನಡೀತು ಅಂತೇಳಿ. ಇತ್ತೀಚಿನ ಉದಾಹರಣೆಯನ್ನು ಹೇಳ್ತೇನೆ ನಾನು. ನೀವು ಬೇಕಾದರೆ ಇವತ್ತು ಮನೆಗೆ ಹೋಗಿ ನೀವು ಆವತ್ತಿನ ಪೇಪರನ್ನು ನೋಡ್ಬೋದು. ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸ್ತು ಅಲ್ವಾ? ಬಹುತೇಕ ಪತ್ರಿಕೆಗಳಲ್ಲಿ ಏನು ಬಂತು ಅಂದರೆ, ಗ್ರಾಹಕರಿಗೆ ಬರೆ ಅಂತ ಬಂತು. ನಿಮ್ಮಲ್ಲಿ ಯಾರಾದರೂ ಭಾಳ ತಂಪಾಗಿದೆ ಅಂತ ಅಂದ್ಕೊಳ್ತೀರಾ? 1 ಲೀಟ್ರ್ ಬೆಲೆ 3 ರೂಪಾಯಿ ಜಾಸ್ತಿ ಆದರೆ ಭಾಳ ತಂಪಾಯಿತು ನನಗೆ ಅಂತ ಯಾರು ಅಂದ್ಕೊಳ್ತೀರಾ? ಇಲ್ಲ ಅಲ್ವಾ? ನಾನು ಕೆಲಸ ಏನು, ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಬರೆಯೋದು, ಅಷ್ಟು ಬರೆದ್ರೆ ಸಾಕು. ಬರೆ ಅಂತೇಳಿ ನಾನು ಹೇಳೋದು ಯಾಕೆ? ನಾನು ಹೇಳಬಾರ್ದು. ಆದರೆ ಬರೆ ಅಂತ ಹೇಳಿ ಅದಕ್ಕೊಂದು ಕಲರ್ ಹಾಕಿದರೆ, ಕೆಂಪು ಅಕ್ಷರದಲ್ಲಿ ಬರೆ ಅಂತ ಬಂದರೆ ನಿಮಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳೋ ಕಾರಣಕ್ಕಾಗಿ ನಾವು ಬರಿತಾ ಇದ್ದೀವಿ. ನಾನು ಅದೇ ಕಾರಣಕ್ಕಾಗಿ ಹೇಳಿದ್ದು, ನೀವು ಏನೇನು ಬಯಸ್ತೀರೋ ಅದು ಬರ್ತಾ ಇದೆ ಇಲ್ಲಿ, ಬೇರೆ ಏನೂ ಬರ್ತಾ ಇಲ್ಲ. ಅದನ್ನೇ ಇಟ್ಟಿದ್ದೀರಿ, ಕನ್ನಡಿಯನ್ನು ನೋಡ್ಕೋತಾ ಇದ್ದೀರಿ. ನೀವೇನಾದರೂ ಬೈದರೆ ಅದು ನಿಮಗೆ ನೀವು ಬೈಕೊಂಡಂಗೆ ಆಗ್ತಾ ಇದೆ, ಬಿಟ್ಟರೆ ಮಾಧ್ಯಮಕ್ಕೆ ಬೈದಂಗೆ ಆಗ್ತಾ ಇಲ್ಲ. ಅದು ಆ ಪರಿಸ್ಥಿತಿಯಲ್ಲಿದೆ. ಆ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಇನ್ನೊಂದು, ಸ್ವಾತಂತ್ರ್ಯ ಪೂರ್ವ ಅಥವಾ ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳ ಕಾಲಕ್ಕೆ ಮಾತ್ರ ಅದು ಸೇವೆ ಆಗಿತ್ತು. ಇವತ್ತು ಯಾರೂ ಸೇವೆ ಮಾಡೋದಕ್ಕಾಗಿ ಪತ್ರಿಕೆಯನ್ನು ನಡೆಸ್ತಾ ಇಲ್ಲ, ಟಿ ವಿಯನ್ನು ಕೂಡ ನಡೆಸ್ತಾ ಇಲ್ಲ. ಅದೊಂದು ಉದ್ಯಮ, ಲಾಭ ಮಾಡಲೇಬೇಕು. ಅಲ್ಲಿ ಲಾಭ ಅಂತಂದರೆ ಅಟ್ಲೀಸ್ಟ್ ನಮ್ಮ ಖರ್ಚನ್ನು, ನಮ್ಮ ಸಿಬ್ಬಂದಿಯ ಖರ್ಚನ್ನು ನೋಡ್ಕೊಳ್ಳೋಷ್ಟಾದರೂ ಖರ್ಚು ಹುಟ್ಟಬೇಕು. ಅದಕ್ಕೆ ಅದು ಹುಟ್ಟಬೇಕು ಅಂತ ಹೇಳುವ ಕಾರಣಕ್ಕಾಗಿ ಕೆಲವೊಂದಿಷ್ಟು ಉದ್ಯಮದ ಟ್ರಿಕ್ಗಳನ್ನು ಬಳಸ್ತಾರೆ. ಬಿಟ್ಟರೆ ಆ ಉದ್ಯಮವನ್ನು ನಡೆಸ್ತಾ ಇರೋರು ಯಾರು ಅನ್ನೋದರ ಮೇಲೆ ನೀವು ಹೇಳಿದ್ರಲ್ಲ, ಪತ್ರಿಕೆ ತೆಗೆದ ತಕ್ಷಣ ಅಥವಾ ಟಿ ವಿ ನೋಡಿದ ತಕ್ಷಣ ಇದು ಯಾರ ಪರ ಯಾರ ವಿರುದ್ಧ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ. ಆದರೂ ಸತ್ಯ ಆಗುತ್ತೆ. ನನಗೊಂದು ವಿಶ್ವಾಸ ಇದೆ, ನಮ್ಮ ಜನ ಯಾರೂ ಒಂದೇ ಟಿ ವಿ ನೋಡಲ್ಲ, ಒಂದೇ ಚಾನಲ್ ನೋಡಲ್ಲ, 10 ಚಾನಲ್ ನೋಡಿ ಅವರು ತೀರ್ಮಾನ ತಗೊಳ್ತಾರೆ. ಆ ಬಗ್ಗೆ ನನ್ನ ಓದುಗರ ಬಗ್ಗೆ, ನನ್ನ ನೋಡುಗರ ಬಗ್ಗೆ ನನಗೆ ವಿಶ್ವಾಸ ಇದೆ. ಭಾಳ ಸಂತೋಷ ಸರ್. ನೋಡಿ, ನಂದು ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ. ನಾನು ಒಂದು ಸುಮಾರು ವರ್ಷ ನಾನು ಗಲ್ಫಲ್ಲಿ ಕೆಲಸ ಮಾಡಿದೆ. ಸೊ ತುಂಬ ಸಲ ನಾನು ವಿಮಾನಗಳಲ್ಲಿ ಓಡಾಡಬೇಕಾಗಿ ಬರೋದು. ತುಂಬ ಹಿಂದೆ ನಾನು ಹೇಳೋದು, ಏರ್ಪೋರ್ಟ್ಗಳಿಗೆ ಹೋದರೆ, ಈಗಲೂ ನೀವು ಮಾರ್ನಿಂಗ್ ಫ್ಲೈಟ್ಗಳಿಗೆ ಹೋದರೆ, 6 ರಿಂದ 8 ಗಂಟೆ ಫ್ಲೈಟಿಗೆ ನೀವೇನಾದ್ರು ಚೆಕ್-ಇನ್ ಆದರೆ, ನಿಮ್ಮ ಚೆಕ್-ಇನ್ ಕೌಂಟ್ರ್ ಪಕ್ಕ ಒಂದು ಟ್ರೇ ಇಟ್ಟಿರ್ತಾರೆ, ಒಂದು ರ್ಯಾಕ್ ಇಟ್ಟಿರ್ತಾರೆ. ಆ ರ್ಯಾಕಲ್ಲಿ ಎಲ್ಲ ಪೇಪರ್ಗಳು ಇಟ್ಟಿರ್ತಾರೆ, ಕನ್ನಡ ಪೇಪರ್ ಇಟ್ಟಿರಲ್ಲ. ನಾನು ಹೋಗಿ ಪ್ರಜಾವಾಣಿ ಕೊಡಮ್ಮ ಅಂದ್ರೆ ಇಲ್ಲಿಂದ ಕೊಡ್ತಾಳೆ ಅವಳು. ನಾನು ಯಾಕಮ್ಮ ಅಲ್ಲಿ ಕೊಡ್ತೀಯ ಅಂದರೆ, ಯಾರೂ ಕೇಳಲ್ಲ ಸರ್, ನೀವೇ ಕೇಳೋದು ಅಂತ ನಾನು ಮೂತಿಗೆ ತೆಗೆದಾಳೆ ಅವಳ ಪೇಪರನ್ನು. ಹಾಂ, ಯಾಕೆ ಅಂತಂದರೆ, ಕನ್ನಡ ಪೇಪರ್ ಇಟ್ಕೊಂಡು ನಾನು ವಿಮಾನದೊಳಗೆ ಹೋದರೆ ನನ್ನ ಮರ್ಯಾದೆ ಏನಾ ಬೇಡ ಅಂಥ ಒಂದು ಕಾಲ ಇತ್ತು. ಹಾಂ, ಅದಕ್ಕಾಗಿ ಅವರಲ್ಲಿ ಇಡ್ತಾಯಿದ್ರು. ಇಂಥ ದುರಿತ ಕಾಲದಲ್ಲಿ, ಇಂಥ ಚಾಲೆಂಜಿಂಗ್ ಆದಂಥ ಕಾಲದಲ್ಲಿ ಇವರು ಪೇಪರ್ಗಳನ್ನು ನಡೆಸುವಂಥ ಕಾಲಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳು ನಾನು ಹೇಳಬೇಕಾಗಿ ಬಂತು. ಈಗ ಮುಂದಿನ ಪ್ರಶ್ನೆ ನಮ್ಮ ಅಂಶಿ ಸರ್ಗೆ. ಸರ್, ಒಂದು ಹಿಂದೆ ಎಲ್ಲ ನಿಮ್ಗೆ ಗೊತ್ತು, ಯಾವುದೇ ಒಂದು ಸಣ್ಣ ಮರ್ಡ್ರಾದ್ರೂ, ಯಾರದ್ದೋ ಒಬ್ಬ ಯಾರದ್ದು ಅನಾಮಿಕನ ಮರ್ಡ್ರಾದ್ರೂ ಒಂದು ತನಿಖಾ ಪತ್ರಿಕೋದ್ಯಮ ಅಂತ ಒಂದಿತ್ತು. ಅದನ್ನು ಆ ಕೊಲೆಯಾದ ಜಾಡನ್ನು ಹಿಡಿದು ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಕೊಡೋವರೆಗೂ ಅವರು ವಿರಮಿಸ್ತಾ ಇರಲಿಲ್ಲ. ಅದೆಲ್ಲೋಯ್ತು ಈಗ? ಇವಾಗಲೇ ರವೀಂದ್ರ ಭಟ್ ಅವರು ಹೇಳಿದ್ದಾರೆ, ಪ್ರತಿಯೊಂದು ರಿಪೋರ್ಟ್ ಮಾಡೋದು ಕೂಡ ಆಯಾ ಪತ್ರಿಕೆ ಮತ್ತು ವರದಿಗಾರರಿಗೆ ಸಂಬಂಧಪಟ್ಟಿರುತ್ತೆ. ತನಿಖಾ ಪತ್ರಿಕೋದ್ಯಮ ಎಲ್ಲೂ ಹೋಗಿಲ್ಲ, ತನಿಖಾ ಪತ್ರಿಕೋದ್ಯಮ ಅಲ್ಲೇ ಇದೆ. ಬಟ್ ತನಿಖಾ ಪತ್ರಿಕೋದ್ಯಮ ಮಾಡ್ತಕ್ಕಂಥ ಮನಸ್ಸು ಪತ್ರಕರ್ತರಲ್ಲಿ ಇರಬೇಕು. ನಿಮಗೆ ಮೈಸೂರಿನಲ್ಲೇ ನಡೆದಂಥ 1-2 ಇನ್ಸಿಡೆಂಟ್ಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನಾನು ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಲಲಿತ್ ಮಹಲ್ ಹೋಟೆಲ್ನಲ್ಲಿ ಸತ್ಯದೇವ್ ಅಂತೇಳಿ ವಿಕ್ರಾಂತ್ ಟೈರ್ಸ್ ಕಾರ್ಮಿಕರೊಬ್ಬರು
ಅನ್ಯಾಚುರಲ್ ಡೆತ್, ಅಸ್ವಾಭಾವಿಕ ಸಾವು ಅಂತೇಳಿ ಹೇಳ್ತಾರೆ. 174 CRPCನಲ್ಲಿ ಅದು ಬರುತ್ತೆ. ಅದು ಡೆತ್ ಆದಾಗ ಅಲ್ಲಿ DCP ಹಾಜರಿದ್ದರು. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ವೈರ್ಲೆಸ್ಸಲ್ಲಿ ಮೆಸೇಜ್ ಪಾಸ್ ಮಾಡ್ತಾರೆ. ಏನಂತ ಹೇಳಿದ್ರೆ, ನಾನು ಪ್ರೆಸೆಂಟ್ ಇದ್ದೆ, ಅಲ್ಲಿ ಸ್ಪಾಟಲ್ಲಿದ್ದೆ ಅಂತೇಳಿ ಅದನ್ನು ಎಲ್ಲೂ ಹೇಳಬಾರ್ದು ಅಂತೇಳಿ ವೈರ್ಲೆಸ್ಸಲ್ಲಿ ಹೇಳ್ತಾರೆ. ಅಲ್ಲಿ ಗಣೇಶ್ ಅಂತೇಳಿ ನಜರ್ಬಾದಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ. ನೆಕ್ಸ್ಟು ಇದು ಒಂದು ಅನ್ಯಾಚುರಲ್ ಡೆತ್ ಅಂತೇಳಿ ಪತ್ರಿಕೆಗಳಲ್ಲಿ ರಿಪೋರ್ಟ್ ಆಗುತ್ತೆ ಅಷ್ಟೇ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಆ DCP ಸೋಮಶೇಖರ್ ಅಂತೇಳಿ ಅವ್ರ ಹೆಸರು ಯಾಕೆ ಈ ರೀತಿ ಹೇಳಿದ್ರು ಅಂತೇಳಿ ಅನುಮಾನಗಳು ಬರುತ್ತೆ. ನೆಕ್ಸ್ಟು KR ಹಾಸ್ಪಿಟ್ಲಲ್ಲಿ ಪೋಸ್ಟ್ಮಾರ್ಟಮ್ ಪಾಂಡುರಂಗ ಶಣೆ ಅಂತೇಳಿ ಫೊರೆನ್ಸಿಕ್ ಹೆಡ್ ಇದ್ದರು, ಅವರು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಬರೆದಿರ್ತಾರೆ. ಸೊ ಅದು ಎಲ್ಲ ಬಂದಾಗ ಎಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡಿ ಆಂದೋಲನದಲ್ಲಿ 91 ಏಪ್ರಿಲ್ 21 ಒಂದು ರಿಪೋರ್ಟನ್ನು, ವಿಕ್ರಾಂತ್ ಕಾರ್ಮಿಕ ಸತ್ಯದೇವ್ ಕೊಲೆಯಾದನೆ ಅಂತೇಳಿ ಒಂದು ರಿಪೋರ್ಟ್ ಮಾಡಿದ ದಿನವೇ ಅವ್ರ ತಾಯಿ ಹೋಗಿ ನಜರ್ಬಾದ್ ಸ್ಟೇಷನಲ್ಲಿ ನನ್ನ ಮಗ ಅನ್ಯಾಚುರಲ್ ಡೆತ್ ಅಲ್ಲ, ಮೋಸ್ಟ್ಲಿ ಮರ್ಡರ್ ಆಗಿದೆ ಅಂತೇಳಿ ಕೇಸನ್ನು ಕೊಡ್ತಾರೆ. ಸೂರತ್ ಪ್ರಸಾದ್ ಅಂತೇಳಿ ಪೊಲೀಸ್ ಕಮಿಷನರ್ ಇರ್ತಾರೆ, ಅವರು ನೆಕ್ಸ್ಟ್ ಡೇ ಅದನ್ನು CODಗೆ ಹ್ಯಾಂಡ್ ಓವರ್ ಮಾಡ್ತಾರೆ. COD IGP ಅವಾಗ ರೇವಂತ್ ದೇ ಇರ್ತಾರೆ, ಇನ್ಸ್ಪೆಕ್ಟರ್ ಶ್ರೀಕಂಠ ಇರ್ತಾರೆ. ಬಂದು ಇನ್ವೆಸ್ಟಿಗೇಷನ್ ಮಾಡಿ ವೆರಿ ನೆಕ್ಸ್ಟ್ ಡೇ ಮೈಸೂರಿನಲ್ಲಿ DCP ಇದ್ದಂಥ ವ್ಯಕ್ತಿನ ವೆರಿ ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಿ ಇದೇ ಮೈಸೂರು ಜೈಲಿನಲ್ಲಿ 6 ತಿಂಗಳು ಇರ್ತಾರೆ. ನೆಕ್ಸ್ಟ್ ಅದು ಮೈಸೂರು ಕೋರ್ಟಿಗೆ ಬರುತ್ತೆ. ಮೈಸೂರು ಕೋರ್ಟ್ನಲ್ಲಿ ಎಲ್ಲ ವಿಚಾರಣೆಗಳು ನಡೆಯುತ್ತೆ. ವಿಚಾರಣೆ ನಡೆದಾಗ ಅಲ್ಲಿ ಅನಂತರಾಮನ್ ಅಂತೇಳಿ ಜಡ್ಜ್ ಇರ್ತಾರೆ, ಅಲ್ಲಿ ಅಕ್ವಿಟ್ ಆಗುತ್ತೆ. ಯಾಕಂದರೆ ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಅದು ಕೊಲೆ ಪ್ರಕರಣ ಅಂತೇಳಿ ಪ್ರೂವ್ ಆಗಿದೆ, ಬಟ್ ಐ ವಿಟ್ನೆಸಸ್ ಇಲ್ಲ ಅಂತೇಳಿ ಮಾಡಿರ್ತಾರೆ. ಅದನ್ನು ನೆಕ್ಸ್ಟು CODನಲ್ಲಿ COD ಪೊಲೀಸ್ನವರು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಕ್ವಶನ್ ಮಾಡ್ತಾರೆ. ಹೈಕೋರ್ಟ್ನಲ್ಲಿ 10 years ರಿಗೋರಿಯಸ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ನೆಕ್ಸ್ಟು ಅದೇ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ನೋಡಿ, ಮೈಸೂರಿನಲ್ಲಿ ಆರಂಭವಾದಂಥ ಒಂದು ತನಿಖಾ ಪತ್ರಿಕೋದ್ಯಮದ ಒಂದು ವರದಿ, ಯಾಕಂದರೆ ಧರ್ಮೇಂದ್ರ ಕುಮಾರ್ ಅವರು ಹೇಳಿದ್ರು ಕೊಲೆ ಪ್ರಕರಣವನ್ನು ಎಲ್ಲಿಗೆ ತಲುಪಿಸ್ತಾ ಇದ್ರು ಪತ್ರಿಕೆಗಳಿಗೆ, ಯಾಕಾಗಿ ಮಾಡ್ತಾಯಿಲ್ಲ ಅಂತೇಳಿ. ಅದಕ್ಕೋಸ್ಕರ ಈ ಇನ್ಸಿಡೆಂಟ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಸೊ ಮೈಸೂರಾಯಿತು, ಬೆಂಗಳೂರಾಯಿತು, ನೆಕ್ಸ್ಟು ಸುಪ್ರೀಂ ಕೋರ್ಟಿಗೆ ಆ ಕೇಸ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ವಿಚಾರಣೆ ಇರುವಾಗ, ಅಂದರೆ 10 years RI ಕೊಟ್ಟಿರೋದನ್ನು ಕ್ವಶನ್ ಮಾಡಿರ್ತಾರೆ ಸೋಮಶೇಖರ್ ಅವರು. ಅಲ್ಲಿ ಕೇಸ್ ಇರುವಾಗ ಆ ವ್ಯಕ್ತಿ ಹೃದಯಾಘಾತದಿಂದ ಮೃತಪಟ್ಟಿರೋದ್ರಿಂದ ಕೇಸು ಅಲ್ಲಿಗೆ ಅಂದರೆ ಕೇಸು ಕ್ಲೋಸ್ ಆಗುತ್ತೆ. ನೋಡಿ, ಒಂದು ಮೈಸೂರಿನಲ್ಲಿ ಆದಂಥ ಒಂದು ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ವರೆಗೆ ಹೋಗಿರುವಂಥ ಇನ್ಸಿಡೆಂಟ್ಗಳು ಕೂಡ ಇದೆ. ಅದೇ ರೀತಿ ವೀರಪ್ಪನ ಬಗ್ಗೆ ಮೈಸೂರಿನವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವರು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಕುಖ್ಯಾತ ನರಹಂತಕರಾಗಿದ್ದರು, ಶ್ರೀಗಂಧ ಕಳ್ಳ ಸಾಗಾಣಿಕೆದಾರ ಮತ್ತು ಕಿಡ್ನ್ಯಾಪರ್ ಎಲ್ಲ ಆಗಿದ್ದರು. ಮೈಸೂರಿನ ಕೃಪಾಕರ್ ಸೇನಾನಿಯವರಿಂದ ಹಿಡಿದು ತುಂಬ ಜನನ ನಮ್ಮ ಕನ್ನಡದ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೂ ಕೂಡ ಕಿಡ್ನ್ಯಾಪ್ ಮಾಡಿದರು, ನಾಗಪ್ಪ ಅವ್ರಿಗೆ ಹತ್ಯೆ ಎಲ್ಲ ಮಾಡಿದರು. ಆ ಒಂದು ಪ್ರಕರಣದಲ್ಲಿ ವಿಶೇಷ ತನಿಖಾ ದಳ ಅಂಥೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅದನ್ನು ರಚನೆ ಮಾಡಿದಾಗ ಹನೂರು ಸ್ಟೇಷನ್ನಲ್ಲಿ ಆಗ ಶಂಕರ್ ಬಿದ್ರಿ ಅವರು ಅದನ್ನು ಹೆಡ್ ಮಾಡ್ತಾಯಿದ್ರು. ಹನೂರು ಸ್ಟೇಷನ್ನಲ್ಲಿ 5 ಜನ ಅರೆಸ್ಟ್ ಮಾಡಿದಂಥ ವ್ಯಕ್ತಿಗಳಿದ್ದರು. ಅವರಿಗೆಲ್ಲ ನೆಕ್ಸ್ಟ್ ಡೇ ಯೂನಿಫಾರ್ಮ್ ಹಾಕಿ, ಕಾಕಿ ಯೂನಿಫಾರ್ಮನ್ನು ಹಾಕಿ, ಅವರಿಗೆ ಒಂದು ನಾಡ ಬಂದೂಕು ಬರುತ್ತೆ ಅದನ್ನು ಕೊಟ್ಟು, ಮತ್ತು ಅವ್ರು ಅಡುಗೆಗೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತೇಳಿ ರೈಸು, ಮೆಣಸಿನ್ಕಾಯಿ, ಸಾಂಬಾರು ಪೌಡರ್ ಎಲ್ಲ ಇಟ್ಟು ಕಾಡಿನಲ್ಲಿ ಸಿಕ್ಕಿದ್ರು ಅಂತೇಳಿ ಅವ್ರಿಗೆ ಫೇಕ್ ಎನ್ಕೌಂಟರ್ ಮಾಡಿದರು. ಆ ಬಗ್ಗೆ ಕೂಡ ಒಂದು ವರದಿಯಾದಾಗ ಅದು ನಿಮಗೆಲ್ಲ ಗೊತ್ತಿದೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಶಂಕರ್ ಬಿದ್ರಿ ಅವರು ಆಂದೋಲನ ಪತ್ರಿಕೆ ರಾಜಶೇಖರ್ ಕೋಟಿ ಅವರ ವಿರುದ್ಧ ಕೇಸ್ ಹೋಗಿದ್ದರು. ಅಲ್ಲಿ ಕೂಡ ಅದು ವೆರಿ ನೆಕ್ಸ್ಟ್ ಡೇ ಏನಾಯ್ತು ಅಂದರೆ, ಹಿಂದಿನ ದಿನವೇ ಅದು ರಿಪೋರ್ಟ್ ಆಗಿತ್ತು. ರಿಪೋರ್ಟ್ ಆದ ನಂತರ ಆ ರಿಪೋರ್ಟ್ ಬೇಸಿಸ್ ಮೇಲೆ ಸೇಮ್ ವ್ಯಕ್ತಿಗಳು, ಅದೇ ಹೆಸರು, ಅದೇ ಜನ, ಅದೇ ವ್ಯಕ್ತಿಗಳು. ಹೀಗಾಗಿ ಕೇಸು ಅಲ್ಲಿ ಆಂದೋಲನ ಪರ ಆಯಿತು. ಹೀಗೆ ತನಿಖಾ ಪತ್ರಿಕೋದ್ಯಮ ಸತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಅದು ಎಲ್ಲೋ ಒಂದು ಹಂತದಲ್ಲಿ ಮುಚ್ಚೋಗ್ತಾ ಇತ್ತು. ಪತ್ರಿಕೆಗಳಲ್ಲಿ, ಪ್ರಸಾರ ಮಾಧ್ಯಮಗಳಲ್ಲಿ, TV ಮಾಧ್ಯಮಗಳೆಲ್ಲ ಬಂದ ನಂತರ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ಅದು ಮಾಧ್ಯಮಗಳಿಲ್ಲ ಅಂದರೆ ನನ್ನ ಪ್ರಕಾರ, ಯಾಕೆಂದರೆ ನಿಮ್ಗೆ ಗೊತ್ತಿದೆ ಎಷ್ಟು ಪ್ರಭಾವಿ ವ್ಯಕ್ತಿ ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತೇಳಿ. ಮಾಧ್ಯಮಗಳಲ್ಲಿ ವರದಿ ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಆ ಪ್ರಕರಣ ಕೂಡ ಮುಚ್ಚೋಗ್ತಾಯಿತ್ತು. ಯಾವಾಗ TV ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಬೆನ್ನತ್ತಿದ್ರು ಅಂತೇಳಿ ಗೊತ್ತಾಯಿತು, ಎಲ್ಲ ಆರೋಪಿಗಳನ್ನು ಫಿಕ್ಸ್ ಮಾಡಿ ಒಂದು ಅವರೆಲ್ಲ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಹೀಗಾಗಿ ತನಿಖಾ ಪತ್ರಿಕೋದ್ಯಮ ಸತ್ತಿಲ್ಲ, ಪತ್ರಿಕೆಗಳು ಆ ಕೆಲಸವನ್ನು ಮಾಡ್ತಾನೇ ಇದ್ದಾವೆ. ಬಟ್ ಮುಂಚೆ ಥರ ತುಂಬ ಸೀರಿಯಸ್ ಆಗಿ ಮಾಡ್ತಾಯಿಲ್ಲ ಅಂತ ಅನಿಸಿದ್ರು ಕೂಡ ದಾಖಲೆಗಳನ್ನು ಇಟ್ಕೊಂಡು, ಯಾಕಂದರೆ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮಾಧ್ಯಮದವರು ಅಂತ ಹೇಳಿದ್ರೆ ಏನು ಬೇಕಾದರೂ ಬರಿಬೋದು ಅಂತೇಳಿ ಅಂದ್ಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗಮನದಲ್ಲಿರಲಿ, ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 19(1)(a)(b) ನಲ್ಲಿ ಏನು
ಕಾಮನ್ ಪೀಪಲಿಗಿದೆ, ಅದು ಪತ್ರಿಕೆಗಳಿಗೆ ಅಷ್ಟೇ ಇರ್ತಕ್ಕಂಥದ್ದು, ಪತ್ರಕರ್ತರಿಗೂ ಕೂಡ ಅಷ್ಟೇ ಇರ್ತಕ್ಕಂಥದ್ದು. ಕಾಲಕ್ಕೆ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ಸ್ ಮಾಡಿದೆ ಅದರ ಪ್ರಕಾರ ಪತ್ರಿಕೆಗಳು ಕೆಲಸವನ್ನು, ಮಾಧ್ಯಮದವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದರ ಆಧಾರದ ಮೇಲೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ನಾವು ಯಾರನ್ನೂ ಡಿಫೇಮ್ ಮಾಡುವಾಗಿಲ್ಲ, ಯಾರನ್ನೂ ತೇಜೋವಧೆ ಮಾಡುವಾಗಿಲ್ಲ, ಯಾರದೇ ಪರ್ಸನಲ್ ವಿಚಾರಗಳಿಗೆ ಹೋಗುವಾಗಿಲ್ಲ. ಪ್ರತಿಯೊಂದನ್ನು ಕೂಡ ಈಗ ನಾನು ಮುಖ್ಯವಾಹಿನಿ ಪತ್ರಿಕೆಗಳ ಬಗ್ಗೆ, ಯಾಕಂದರೆ ಮೈನ್ ಸ್ಟ್ರೀಮ್ ಪೇಪರ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದು RNIನಲ್ಲಿ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾದಲ್ಲಿ ನೋಂದಣಿ ಆಗಿರಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ನಾವು ದಾಖಲೆಗಳನ್ನು ಇಟ್ಕೊಂಡು ವರದಿಯನ್ನು ಮಾಡಬೇಕಾಗುತ್ತೆ. ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಂಡು ವರದಿ ಮಾಡಿದಾಗ ಕೋರ್ಟಿಗೆ ಅವ್ರು ಹೋದರೂ ಕೂಡ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಕೂಡ, ಅದು ಸಿವಿಲ್ ಮೊಕದ್ದಮೆ ಆಗಿರ್ಬೋದು ಅಥವಾ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಆಗಿರ್ಬೋದು, ನಮ್ಮಲ್ಲಿ ದಾಖಲಾತಿಗಳನ್ನು ಇಟ್ಕೊಂಡು ವರದಿ ಮಾಡಿದ್ರೆ ಖಂಡಿತ ಇವತ್ತಿಗೂ ಕೂಡ ಅವಕಾಶಗಳಿದೆ. ಮುಖ್ಯವಾಹಿನಿ ಪತ್ರಿಕೆಗಳು ದಾಖಲಾತಿಗಳನ್ನು ಇಟ್ಕೊಂಡು ವರದಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಕೂಡ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸರ್. ಸರ್ ತಮ್ಮ ಒಂದು ಸ್ವಲ್ಪ ಸೇರಿಸ್ಬೇಕು ಅದಕ್ಕೆ. ಪ್ಲೀಸ್. ಬರೇ ಕೊಲೆ ವರದಿಗಳಿಗೆ ಮಾತ್ರ ತನಿಖಾ ಪತ್ರಿಕೋದ್ಯಮ ಅಲ್ಲ. ತನಿಖಾ ಪತ್ರಿಕೋದ್ಯಮದಲ್ಲಿ ಈ ದೇಶದಲ್ಲಿ ಸರ್ಕಾರಗಳು ಬಿದ್ದಿದ್ದಾವೆ, ಸರ್ಕಾರಗಳು ಬಂದಿದ್ದಾವೆ, ಬೇಕಾದಷ್ಟು ನಡೆದಿದ್ದಾವೆ. ಬೋಫರ್ಸ್ ಹಗರಣವನ್ನು ತಂದಿದ್ದು ಒಂದು ಪತ್ರಿಕೆನೇ, ಅದರಿಂದಾಗಿ ಒಂದು ಸರ್ಕಾರ ಬಿದ್ದೋಯ್ತು. ಈಗ ಏನಾಗಿದೆ ಪರಿಸ್ಥಿತಿ ಅಂತಂದರೆ, 2 ಎಚ್ಚರಿಕೆಯನ್ನು ನಾವು ಪತ್ರಕರ್ತರು ತಗೋಬೇಕಾಗಿದೆ. ಒಂದು, ಯಾವುದೇ ವರದಿ ರಫೇಲ್ ಹಗರಣದ ಬಗ್ಗೆ ನಮ್ಮಲ್ಲಿ ಪತ್ರಿಕೆಯಲ್ಲಿ ಬಂದಾಗ ಜನರಿಂದ ಯಾವುದೇ ರೀತಿಯಾದ ಸಪೋರ್ಟ್ ಬರಲಿಲ್ಲ. ಅದಕ್ಕೆ ಜನ ಸಪೋರ್ಟ್ ಮಾಡಬೇಕಲ್ಲ, ಹಂಗೆ ಸಪೋರ್ಟ್ ಆಗಲಿಲ್ಲ. ಕಾರಣ ಏನು ಅಂತಂದರೆ, ಈಗೆಲ್ಲ ಅಭಿಮಾನಿ ಸಂಘಗಳು ಜಾಸ್ತಿ, ಅಭಿಮಾನಿ ಸಂಘಗಳಿದ್ದಾವೆ ಈಗ ಎಲ್ಲರಿಗೂ. ನಾನು ಯಾರ್ದೋ ಒಬ್ಬರ ಬಗ್ಗೆ ಬರೆದ್ರೆ ನಾನು ಇಂಥವ್ರ ವಿರೋಧಿ, ಇಂಥವನು ಕೊಟ್ಟೆಯಾನೆ ಇವರಿಗೆ ಅಂತ ಹೇಳ್ತಾರೆ. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ಮೊದಲು ಪತ್ರಿಕೆ ಮಾತ್ರ ಇದ್ದಾಗ ಏನಾದರೂ ಬರೆಯೋದಾದರೆ ಪತ್ರಿಕೆಗೆ ಬರೀಬೇಕಾಗಿತ್ತು. ಈಗ ಹಂಗಿಲ್ಲ. ಈಗ ನನ್ನ ಬಗ್ಗೆ ಏನಾದ್ರು ಬರೀಬೇಕು ಅಂದರೆ ಸ್ವತಂತ್ರರು, ಎಲ್ಲರೂ ಏನು ಬೇಕಾದರೂ ಬರಿಬೋದು. ಅಂಥ ಪರಿಸ್ಥಿತಿ ಇರುವಾಗ ಎಲ್ಲಿವರೆಗೆ ಹೋಗುತ್ತೆ ಕೇಳಿದ್ರೆ, ರವೀಂದ್ರ ಭಟ್ಟನ ಹೆಸರನ್ನು ಕೂಡ ಚೇಂಜ್ ಮಾಡಿಬಿಡ್ತಾರೆ. ಇವನು ಈ ಹೆಸರಿನವನಲ್ಲ, ಇವನು ಇಂಥವನು ಅಂತೆಲ್ಲ, ಇವನು ಮೂಲ ಹಿಂಗಿತ್ತು ಅಂತೆಲ್ಲ ಅಲ್ಲಿವರೆಗೆ ಬರ್ತದೆ. ಆ ಎಚ್ಚರಿಕೆ ನನಗಿರಬೇಕು. ಎರಡನೇದು, ನಾನು ಹೋಗಿ ಈಗ ಸೌಕರ್ಯಗಳು ಜಾಸ್ತಿ. RTI ಬಂದಿದೆ, ನಾನು ತಗೊಂಡು ಮಾಡ್ಬೋದು, ಈಗ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಭಾಳ ಮುಖ್ಯವಾದ್ದೇನು ಅಂದರೆ ರಕ್ಷಣೆ ಏನು ಅಂತೇಳಿ. ಎರಡನೇದು, ನಾವು ಇಷ್ಟೆಲ್ಲ ಬರೆದು ಎಲ್ಲ ನೀವು ಹೇಳಿದ್ರಲ್ಲ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ಬೇಕು ಅಂತ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಅದಕ್ಕೆ ಕಾರಣರಾದವರು ಇಲ್ಲಿದ್ದಾರೆ, ನಮ್ಮ ಸಭೆಯಲ್ಲಿ ಕುಂತಿದ್ದಾರೆ, ನಮ್ಮ ಶಾಂತಕುಮಾರ್, ನಮ್ಮ ಮಾಲೀಕರಿದ್ದಾರೆ ಇಲ್ಲಿ. 2011 KPSC ಹಗರಣ ನಡೀತು. ಆ ಹಗರಣದ ಬಗ್ಗೆ ನಾನು ನಿರಂತರವಾದ ಲೇಖನಗಳನ್ನು ಬರೆದೆ, ತನಿಖಾ ವರದಿಗಳನ್ನು ಬರಿತಾ ಹೋದೆ. ಎಷ್ಟು ಅಂದರೆ ಪ್ರತಿ ದಿವಸ 31 ದಿವಸ ವರದಿಯನ್ನು. ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿತು, ಕೋರ್ಟಿಗೆ ಹೋದರು, ಹೈಕೋರ್ಟ್ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿತು, ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ ಕೂಡ ಕ್ಯಾನ್ಸಲ್ ಮಾಡಿತು. ಇದನ್ನೆಲ್ಲ ಮಾಡಿದ ವ್ಯಕ್ತಿನೇ ವಿಧಾನಸಭೆಯಲ್ಲಿ ಕುಳಿತು ಎಲ್ಲರಿಗೂ ನೇಮಕಾತಿ ಆದೇಶ ಕೊಡಬೇಕು ಅಂತೇಳಿ ಮಾಡಿದರು. ಜನನೂ ಬರಲಿಲ್ಲ, ಸರ್ಕಾರವೂ ಬರಲಿಲ್ಲ. ಆವಾಗ ಹೆಂಗೆ ಸಾಧ್ಯ ನೀವು ತನಿಖಾ ಪತ್ರಿಕೋದ್ಯಮವನ್ನು ಮಾಡೋದು? ಜನ ನಿಮ್ಮ ಬೆಂಬಲಕ್ಕೆ ಇಲ್ಲದೆ ಹೋದರೆ ಭಾಳ ಕಷ್ಟ ಸರ್. ನೀವು ಒಬ್ಬ ಪತ್ರಕರ್ತನಾಗಿ ನಮಗೆ ಎಷ್ಟೇ ರಕ್ಷಣೆ, ಈಗ ಅಂಶಿಯವರು ಹೇಳ್ದಂಗೆ ನಮಗೆ ರಕ್ಷಣೆ ಇರೋದು ನಿಮಗೆ ಎಷ್ಟಿದೆಯೋ ಅಷ್ಟೇ. ನಮ್ಮಲ್ಲಿ ತುಂಬ ಜನರಿಗೆ ಒಂದು ಭಾವನೆ ಇದೆ, ಪತ್ರಕರ್ತರು ಅಂದರೆ ಎಲ್ಲವೂ ಗೊತ್ತಿರುತ್ತೆ ಮತ್ತು ಎಲ್ಲ ಚೆನ್ನಾಗಿರ್ತಾರೆ ಅವರು ಅಂತೇಳಿ, ಎಲ್ಲ ರಕ್ಷಣೆ ಇರುತ್ತೆ ಅಂತೇಳಿ. ನಾನು ಪದೇ ಒಂದು ಮಾತನ್ನು ಹೇಳ್ತೇನೆ, ನಮಗೆ ಯಾವ ರಕ್ಷಣೆ, ಈ ಸಂವಿಧಾನ ನಮಗೆ ವಿಶೇಷವಾದ ಯಾವ ರಕ್ಷಣೆಯನ್ನು ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಿಗೆ ಏನೆಲ್ಲ ಕಾನೂನುಗಳು ಅನ್ವಯ ಆಗುತ್ತೋ ಅವೆಲ್ಲ ಕಾನೂನುಗಳು ನಮಗೂ ಅನ್ವಯ ಆಗುತ್ತೆ. ನಮ್ಮಲ್ಲಿ ಒಂದೇ ಒಂದು ತಮಾಷೆ ಏನಿದೆ ಅಂತಂದರೆ, ಯಾಕೆ ನಾವು ದೊಡ್ಡವರಾಗಿದ್ದಾರೆ, ನಾವು ದೊಡ್ಡವರು ಅಂತ ನೀವು ಯಾಕೆ ತಿಳ್ಕೊಂಡಿದ್ದೀರಿ ಅಂತ ಕೇಳಿದರೆ, ನಾನು ಪತ್ರಕರ್ತರಿಗೆ ಮಾತ್ರ ಒಂದು ಅವಕಾಶ ಇರೋದು. ನಾನು ಇವತ್ತು ಈ ಮೈಸೂರು ಸಾಹಿತ್ಯ ಸಂಭ್ರಮದಲ್ಲಿ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ದವನು, ಇನ್ನು 1 ಗಂಟೆಗೆ ಈ ಸಮಾಜದಲ್ಲಿ ಅತ್ಯಂತ ಕಡೆ ಇರೋಂಥ ನಾವು ಏನು ಪರಿಗಣಿಸ್ತೀವಿ ಪೌರ ಕಾರ್ಮಿಕರ ಜೊತೆ ಕೂತ್ಕೊಂಡು ಮಾತಾಡ್ಬೋದು, ಮತ್ತು ನಾಳೆ ರಾಷ್ಟ್ರಪತಿ ಜೊತೆ ಕೂತ್ಕೊಂಡು ಮಾತಾಡ್ಬೋದು. ಅದನ್ನು ನಾನು ಆ ಪೌರ ಕಾರ್ಮಿಕನ ನೋವುಗಳನ್ನು ನಾನು ರಾಷ್ಟ್ರಪತಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ನಾನು ಇಲ್ಲಿ ಕುಂತೀನಿ, ಇಲ್ಲದವರು ಕೂತ್ಕೋಬೇಕಾಗಿರಲಿಲ್ಲ. ಆದರೆ ತಮಾಷೆ ಏನು ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ ನಾವು 4ನೇ ಅಂಗ ಅಂತ ಹೇಳ್ತೀವಿ.
ಮಾಧ್ಯಮವನ್ನು 4ನೇ ಅಂಗ ಅಂತ ಹೇಳ್ತೀವಿ. ವಾಚ್ ಡಾಗ್ ಅಂತ ಹೇಳ್ತೀವಿ, ಕಾವಲು ನಾಯಿ ಅಂತ ಹೇಳ್ತೀವಿ. ಈ ಕಾವಲು ನಾಯಿಗೆ ಒಂದು ಸಮಸ್ಯೆ ಇದೆ ಸರ್. ನಾಯಿ ಸಮಸ್ಯೆ ಏನು ಅಂತಂದರೆ, ಪರಿಚಯ ಆದರೆ ಅದು ಕಚ್ಚೋದು ಇಲ್ಲ, ಬೊಗಳೋದು ಇಲ್ಲ. ನಮ್ಮ ಸಮಸ್ಯೆ ಈಗ ಭಾಳ ದೊಡ್ಡ ಸಮಸ್ಯೆ ಏನು, ಒಬ್ಬ ಪತ್ರಕರ್ತನದು ನಾನು ಪರಿಚಯ ಆದರೂ ಕಚ್ಚುವ ಸ್ವಾತಂತ್ರ್ಯವನ್ನು, ಬೊಗಳುವ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದೇ ಇವತ್ತಿನ ದೊಡ್ಡ ಸಮಸ್ಯೆ. ಅದನ್ನು ನಾನು ಉಳಿಸ್ಕೊಂಡ್ರೆ ನಾನು ಒಳ್ಳೆ ಪತ್ರಕರ್ತನಾಗಿರ್ತೀನಿ ಮತ್ತು ಈ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಆಗಲ್ಲ. ಈ ಬಿಸ್ಕೆಟ್ ಹಾಕೋದು, ಬ್ರೆಡ್ ಹಾಕೋದು ಎಲ್ಲ ಇದಾವಲ್ಲ, ಅದನ್ನೆಲ್ಲ ನಾವು ತಡೆಯೋದಕ್ಕೆ ಸಾಧ್ಯ ಆಗೋದಾದರೆ ಈ ಸಮಾಜದಲ್ಲಿ ಒಳ್ಳೆ ಪತ್ರಿಕೋದ್ಯಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನೀವು ಕೇಳಿದ್ರಲ್ಲ, ತನಿಖಾ ಪತ್ರಿಕೋದ್ಯಮ ಕೂಡ ಮತ್ತೆ ಬರಲಿಕ್ಕೆ ಸಾಧ್ಯ ಇದೆ, ಬರುತ್ತೆ, ಎಲ್ಲೂ ಹೋಗಲ್ಲ. ಯಾಕಂದರೆ ಜನ ಮತ್ತೆ ಅಲ್ಲಿಗೆ ಬರ್ತಾರೆ. ಈಗ ಇನ್ನೊಂದು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ PSI ಹಗರಣ ನಡೀತು. ಅದು ಪತ್ರಿಕೆಗಳ ಮೂಲಕನೇ ಬೆಳಕಿಗೆ ಬಂತು. ಅದೆಲ್ಲ ಹಗರಣಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ. ಈಗ ಪತ್ರಿಕೆಗಳಿಲ್ಲ ಅಂತ ಹೇಳಿದ್ರೆ ಆ ಹಗರಣ ಕೂಡ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಈಗೆಲ್ಲ ಕ್ವಶನ್ ಪೇಪರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಏನೆಲ್ಲ ಹಗರಣಗಳಿದೆ, ಅಟ್ಲೀಸ್ಟ್ ಮಾಧ್ಯಮ ಇರೋದ್ರಿಂದ ಅದು ಬೆಳಕಿಗಾರು ಬರ್ತಾ ಇದೆ. ಬರಲಿಲ್ಲ ಅಂತ ಹೇಳಿದ್ರೆ ಈಗ ಗೊತ್ತಲ್ಲ ನಿಮಗೆ, ಮೈಸೂರಿನಲ್ಲಿ 50-50 ನಿವೇಶನ ಹಗರಣ ಇದೆಯಲ್ಲ, ಅದು ಕೂಡ ಬೆಳಕಿಗೆ ಬರ್ತಾ ಇರಲಿಲ್ಲ ಅಂತೇಳಿ ನಿಮ್ಮ ಗಮನ. ಸರ್ ಧನ್ಯವಾದ ಸರ್, ಒಳ್ಳೆ ಇದು ಕೇಳಿದ್ರಿ. ಸಭಿಕರಿಂದ ಒಂದಷ್ಟು ಪ್ರಶ್ನೆ ನಾನೇ ಕೇಳಿ ಇವರು ಬೋರಾಗೋಗಿ ಸರ್, ನೀವೊಂದು ಸ್ವಲ್ಪ ಕೇಳಿ. ಹಾಂ, ಯಾರಾದರೂ? KPSC ಬಗ್ಗೆ ನಾವು ಮಾತಾಡಿದ್ವಿ, PSI ಬಗ್ಗೆ ಹೇಳಿದ್ರಿ, ಹಾಗೆಯೇ ರಾಫೆಲ್ ಬಗ್ಗೆ ಆಯಿತು. ಇತ್ತೀಚೆಗೆ ನಡೆದ ಲೋಕಸಭಾ ಇಲೆಕ್ಷನ್ನ ಎಕ್ಸಿಟ್ ಪೋಲ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಮೀಡಿಯಾಗಳು ಸುಳ್ಳು ಹೇಳಿದ್ವಾ ಅಥವಾ ಜನ ಮೀಡಿಯಾಗಳಿಗೆ ಸುಳ್ಳು ಹೇಳಿದ್ರಾ? ನೀವು ಎರಡನೇದು ಹೇಳಿದ್ದೆ ಸತ್ಯ ಅಂತ ಅನ್ಸುತ್ತೆ ನನಗೆ. ಸರ್, ಜನ ಏನನ್ನ ಬಯಸ್ತಾರೋ ಅದನ್ನೇ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದರೆ ಜನ ಕೆಟ್ಟದನ್ನು ಬಯಸ್ತಾರೆ ಅಂದರೆ ನೀವು ಕೆಟ್ಟದನ್ನೇ ಕೊಡ್ತೀರಾ? ಹಾಗಾದರೆ ಮಾಧ್ಯಮದ ಜವಾಬ್ದಾರಿ ಏನು? ಈಗ ನಮಗೆ ನೀಟ್ ಮುಖ್ಯವಾಗಿತ್ತು, ದರ್ಶನ್ ಮುಖ್ಯ ಆಗಿರಲಿಲ್ಲ. ಬಟ್ ನೀವು ದರ್ಶನನ್ನೇ ತೋರ್ಸೋಕ್ಕೆ ಶುರು ಮಾಡಿದ್ವಿ. ಹಾಗಾದರೆ ನೀವು ಮಾಧ್ಯಮದ ಕಾಲಾಳು ಅಂತನಾಗಿರ್ಬೋದು, ಅಥವಾ 4ನೇ ಅಂಗ ಅಂತ ಕರಿತಿದ್ದೀವಿ, ನಿಮಗೆ ಜವಾಬ್ದಾರಿ ಇರುತ್ತಲ್ಲ, ಅಥವಾ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಏನನ್ನು ನಾವು ಕರೆಯೋಕ್ಕಾಗುತ್ತೆ ಈಗ? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಜನ ಬಯಸಿದ್ದಲ್ಲ, ಜನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಅಂತ, ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ನಾವಿಬ್ಬರು ಪ್ರಿಂಟ್ನಿಂದ ಬಂದವರಾದದ್ರಿಂದ ಉತ್ತರ ಹೇಳೋದು ಸ್ವಲ್ಪ ಕಷ್ಟ. ಯಾಕಂದರೆ ನಾವು 24 ಗಂಟೆ ತೋರಿಸುವ TV ಮಾಧ್ಯಮದ ಬಗ್ಗೆ ಹೇಳುವಾಗ ಆಗ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಯಾಕೆ ಅಂತಂದರೆ, ನೀವು ಅಲ್ಲಿ ದರ್ಶನ್ ಮುಖ್ಯ ಆಗಿರ್ತಾರೆ, ಅವ್ರಿಗೆ ನೀಟ್ ಮುಖ್ಯ ಆಗಿಲ್ಲ. ಆದರೆ ನೀವು ಈ ದೇಶದ ಯಾವುದೇ ಪತ್ರಿಕೆಯನ್ನು ತೆಗೆದರೆ ದರ್ಶನಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ವೋ ಅಷ್ಟೇ ಮಹತ್ವವನ್ನು ಪತ್ರಿಕೆಗಳು ನೀಟ್ಗೂ ಕೊಟ್ಟಿದ್ವು. ನಮ್ಮಲ್ಲಂತೂ ಕೂಡ ನೀಟಿನ ಬಗ್ಗೆ ಒಂದು ವಿಶೇಷವಾದ, ನೀವು ಗಮನಿಸಿರ್ತೀರಿ, ಪ್ರಜಾವಾಣಿಯಲ್ಲಿ ನಾವು ಹಾಳಾಗಲ್ಲ ಅಂತ ಮಾಡ್ತೀವಿ, ಒಪೆಡ್ ಪೇಜ್ ಅಂತ ಸಂಪಾದಕೀಯ ಪುಟದ ಪಕ್ಕದ ಪುಟದಲ್ಲಿ ಮಾಡ್ತೀವಿ. ಅಲ್ಲಿ ನೀಟಿನ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಎರಡೂ ಮುಖ್ಯ ನಮಗೆ. ಒಂದು, ನೀವು ನೋಡ್ತೀರಿ ಅನ್ನೋದು ಮುಖ್ಯ. ಎರಡನೇದು, ನಿಮಗೆ ಇದು ಬೇಕು ಅನ್ನೋದು ಮುಖ್ಯ. ನೀಟಿನ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಇದು ಮುಖ್ಯ. ಹಾಗಾಗಿ ಎರಡನ್ನೂ ಕವರ್ ಮಾಡ್ತಾ ಇದ್ದೀವಿ ನಾವು ಪತ್ರಿಕೆಯವರು. ಅದೇ ಮಾತನ್ನು ಧೈರ್ಯದಿಂದ ನಾನು TVಗಳ ಬಗ್ಗೆ ಹೇಳಲಾರೆ. ಒಂದು ನಿಮಿಷ ಮೇಡಮ್, ನೀವು ಕೇಳಿದ್ರಿ, ನಿಮಗೆ ಒಂದು ನಿಮಿಷ ಮೇಡಮ್, ನೀವು ಕೇಳಿದ್ರಿ ನೀಟು ಮುಖ್ಯನಾ ದರ್ಶನ್ ಮುಖ್ಯನಾ ಅಂತ ಕೇಳಿದ್ರಿ. ನಾನು ವಾಪಸ್ ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಚಂದನ TVನಲ್ಲಿ ಕೃಷಿ ಕಾರ್ಯಕ್ರಮ ಬರುತ್ತಲ್ಲ ಅದು ಮುಖ್ಯನಾ, ಬೆಳಿಗ್ಗೆ ತೋರಿಸೋ ಜ್ಯೋತಿಷ್ಯ ಮುಖ್ಯನಾ? ಯಾಕಂದರೆ ನಾವು ಕೇಳಿದ್ವಿ, ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದ ಸ್ನೇಹಿತರನ್ನ ಕೇಳಿದ್ವಿ, ಯಾಕೆ ನೀವು ಪತ್ರಿಕೆಗಳ ಕೆಲಸ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು, ವೈಚಾರಿಕತೆಯನ್ನು ಮೂಡಿಸ್ಬೇಕು ಅಂಥೇಳಿ. ಬಟ್ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಮುಂಚೆ ವರಮಹಾಲಕ್ಷ್ಮಿ ಹಬ್ಬ ಇರಲಿಲ್ಲ. ಇವಾಗ ನೋಡಿ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆ? TVನಲ್ಲಿ ಬಂತು. ಈಗ ಚಂದ್ರಗ್ರಹಣ, ಸೂರ್ಯಗ್ರಹಣ ಅವೆಲ್ಲ ನ್ಯಾಚುರಲ್ ಪ್ರೋಸೆಸ್, ಅವೆಲ್ಲ ಆಗ್ತಾ ಇರ್ತವೆ. ಬಟ್ ನೀವೇನು ಮಾಡ್ತೀರಿ, TV ಮುಂದೆ ಕೂತು ಯಾರೋ ಒಬ್ಬರು ಜ್ಯೋತಿಷಿ ಹೇಳಿದ್ರೆ ಅವತ್ತು ಚಂದ್ರಗ್ರಹಣ ಸೂರ್ಯಗ್ರಹಣ ಆಗೋವರೆಗೆ ದೇವಸ್ಥಾನಕ್ಕೆ ಹೋಗಬಾರ್ದು, ಮನೇಲಿರೋ ನೀರೆಲ್ಲ ಆಚೆ ಹಾಕಬೇಕು, ಊಟ ಮಾಡಬಾರ್ದು, ಎಲ್ಲ ನೀವು ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು TRP ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜ್ಯೋತಿಷ್ಯವನ್ನು ತೋರಿಸ್ತಾರೆ. ನೆಕ್ಸ್ಟು ಧಾರಾವಾಹಿಗಳು, ಮನೆಯೊಂದು 3 ಬಾಗಿಲು, ಮಹಿಳೆಯರನ್ನೇ ಇಟ್ಕೊಂಡು ಅಲ್ಲಿ ಯಾವಾಗಲೂ ನೋಡಿ
2 ಪಾತ್ರಗಳು ಇರೋದೇ ಇಲ್ಲ, 3 ತ್ರಿಕೋನ ಪ್ರೇಮ ಕಥೆ, ಆ ಥರ ತ್ರಿಕೋನ ಆ ಥರದ್ದು ಇಟ್ಕೊಂಡು ಅತ್ತೆ ಸೊಸೆ ಜಗಳ ಈ ಥರದ್ದು ಇಟ್ಕೊಂಡು ನೋಡ್ತಾ ಇದ್ದೀರಾ. ಫಸ್ಟು ನೀವು ಆ ರೀತಿ ಧಾರಾವಾಹಿಗಳನ್ನು ನೋಡೋದನ್ನು, ಜ್ಯೋತಿಷ್ಯ ನೋಡೋದನ್ನು ಬಿಟ್ಟರೆ ಪತ್ರಕರ್ತರು ಸರಿಯಾಗ್ತಾರೆ, ಪತ್ರಿಕೆಗಳು ಸರಿಯಾಗ್ತಾರೆ, ಟಿ ವಿಗಳು ಸರಿಯಾಗ್ತವೆ. ಸರ್ ಜಾಹೀರಾತುಗಳು ಹೌದು, ಜಾಹೀರಾತುಗಳು ಮತ್ತು TRPಗಳು ಇಲ್ಲದೇನೆ ಮೀಡಿಯಾಗಳು ಪೇಪರು ಎಲ್ಲ ನಡೆಯಲ್ಲ ಅಂತ ಈಗ ನೀವೇ ಹೇಳಿದ್ರಿ. ಲಂಕೇಶ್ ಈಗ ದಶಕದ ಹಿಂದೆ 80ರ ದಶಕದಲ್ಲಿ ಅವರು ಹೇಗೆ ನಡೆಸ್ತಾ ಇದ್ರು ಸರ್? ಆವಾಗ ಕೊಂಡು ಓದುವವರು ಇದ್ದರು. ಈಗ ಸಮಸ್ಯೆ ಏನು ಗೊತ್ತಾ, ಒಂದು ಪತ್ರಿಕೆ ನಾವು ಮಾಡ್ತೀವಲ್ವಾ, ನಾನು 5 ರೂಪಾಯಿಗೋ 6 ರೂಪಾಯಿಗೋ 7 ರೂಪಾಯಿಗೋ ಒಂದು ಪತ್ರಿಕೆ ಮಾಡ್ತೇನೆ, ಕನಿಷ್ಠ 20 ರೂಪಾಯಿ ಬೇಕು ಒಂದು ಪತ್ರಿಕೆ ಮಾಡೋದಕ್ಕೆ. ಮಾರ್ಕೆಟಲ್ಲಿ ಪತ್ರಿಕೆ ಮಾತ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ ಕಡಿಮೆ ಕೊಡೋದು, ಬೇರೆ ಯಾವ ವಸ್ತುವು ನಿಮಗೆ ಸಿಗಲ್ಲ. ಹಾಲಿನ ರೇಟ್ ಜಾಸ್ತಿ ಆದರೆ ನಾವು ಗಲಾಟೆ ಮಾಡ್ತೀವಿ, ಪತ್ರಿಕೆ ರೇಟ್ ಜಾಸ್ತಿ ಆದರೆ ತೊಗೊಳೋದು ನಿಲ್ಲಿಸ್ಬಿಡ್ತೀವಿ, ಆದರೆ ಹಾಲು ತೊಗೊಳ್ತೀವಿ. ಇವತ್ತು ಕೂಡ ಅದು ಎಸೆನ್ಷಿಯಲ್ ಕಮೋಡಿಟಿ ಒಳಗೆ ಬಂದಿಲ್ಲ. ನಾವು ಎಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ ಓದ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದರೂ ಕೂಡ ಆಗಿಲ್ಲ. ಹಾಗಾಗಿ ಜಾಹೀರಾತು ಮುಖ್ಯ ಒಂದು ಪತ್ರಿಕೆಗೆ. ಜಾಹೀರಾತು ಇಲ್ಲದೆ ಪತ್ರಿಕೆಯನ್ನು ಮಾಡೋದು ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ಅದು ಉದ್ಯಮ ಆದ ತಕ್ಷಣ ನಿಮಗೆ ಕನಿಷ್ಠ ಮಟ್ಟದ ಇದು ಬೇಕು. ಅದ್ರ ಜೊತೆಗೂ ಕೂಡ ಒಂದಿಷ್ಟು ಎಥಿಕ್ಸನ್ನು ಇಟ್ಕೊಂಡೇ ಪತ್ರಿಕೋದ್ಯಮವನ್ನು ಮಾಡಬೇಕು. ಜನ ಕೇಳ್ತಾರೆ, ಜನ ಮಾಡ್ತಾರೆ ಅಂತೇಳಿ ನಾನು ಸೆಕ್ಸು ಕ್ರೈಮನ್ನು ಹಾಕೋಕ್ಕಾಗಲ್ಲ ಒಂದು ಪತ್ರಿಕೆಯಲ್ಲಿ. ಅದನ್ನು ಆ ಗಮನದಲ್ಲಿ ಇರಬೇಕು ನನಗೆ. ಅದು ಗಮನದಲ್ಲಿ ಇಟ್ಕೊಂಡೇ ಪತ್ರಿಕೆ ಮಾಡ್ತಾ ಇರ್ತೀವಿ. ಅದನ್ನೇ ಬೇರೆ ಎಲ್ಲರಿಗೂ ಅನ್ವಯ ಮಾಡೋಕ್ಕಾಗಲ್ಲ ಅಂತ. ಈಗ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲ ಪುಸ್ತಕೋದ್ಯಮ ಮತ್ತು ಪತ್ರಿಕೋದ್ಯಮಕ್ಕೆ ಅಂದರೆ ಪ್ರಿಂಟ್ ಮೀಡಿಯಾಕ್ಕೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಟೈಮ್ ಪಾಸ್ ಮಾಡಲಿಕ್ಕೆ ಪುಸ್ತಕಗಳು ಮತ್ತು ಪತ್ರಿಕೆಗಳು ಸಹಾಯ ಆಯಿತು. TV ನೋಡಿದ್ರೆ ನಾಳೆ ನೀವು ಯಾರೂ ಇಲ್ಲ, ಮುಗೀತು, ಕ್ಲೋಸ್, ನಾವ್ಯಾರು ಉಳಿಯೋದೇ ಇಲ್ಲ ಅನ್ನೋ ಪರಿಸ್ಥಿತಿನ ಉಂಟು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮೈಸೂರು ಸಾಹಿತ್ಯ ಸಂಭ್ರಮ ಇಂಥ ಒಂದು ಸಂದರ್ಭದಲ್ಲಿ ನೀವು ಪತ್ರಿಕೆಗಳನ್ನು ಓದೋದು, ಬುಕ್ಸನ್ನು ಓದೋದನ್ನು ಮಾಡಬೇಕು. ಮತ್ತು ನೆಕ್ಸ್ಟ್ ನಿಮಗೆ ಇನ್ನೊಂದು, ಈ UPSC ರಿಸಲ್ಟ್ ಎಲ್ಲ ಬರುತ್ತೆ, KPSC ರಿಸಲ್ಟ್ ಎಲ್ಲ ಬರುತ್ತೆ. ಅಲ್ಲಿ ಯಾರೇ ಟಾಪರ್ಸ್ ಕೇಳಿ, ಅವರು ನಾನು ಲೈಬ್ರರಿ ವಿಸಿಟ್ ಮಾಡ್ತಾಯಿದ್ದೆ, ಪ್ರಜಾವಾಣಿ ಓದ್ತಾ ಇದ್ದೆ, ಕನ್ನಡಪ್ರಭ ಓದ್ತಾ ಇದ್ದೆ, ಹಿಂದೂ ಪೇಪರ್ ಓದ್ತಾ ಇದ್ದೆ, ಟೈಮ್ಸ್ ಓದ್ತಾ ಇದ್ದೆ, ಎಕ್ಸ್ಪ್ರೆಸ್ ಓದ್ತಾ ಇದ್ದೆ, ಹೆರಾಲ್ಡ್ ಓದ್ತಾ ಇದ್ದೆ, ನಾನೆಲ್ಲ ಜನರಲ್ ನಾಲೆಡ್ಜ್ ಎಲ್ಲ ಬಂತು, ಎಲ್ಲ ಆನ್ಸರ್ ಮಾಡಿದೆ ಅಂತ ಹೇಳಿದ್ರೆ ಹೊರತು ನಾನು TV ನೋಡ್ತಾ ಇದ್ದೆ, ಮೊಬೈಲ್ ನೋಡ್ತಾ ಇದ್ದೆ ಅಂತ ಯಾರೂ ಹೇಳಲ್ಲ. ಅದಕ್ಕೋಸ್ಕರ ಈ ಒಂದು ಸಾಹಿತ್ಯ ಸಂಭ್ರಮದಲ್ಲಿ ನಾವೆಲ್ಲ ಹೋಗಿ, ನಿಮ್ಮ ಮಕ್ಕಳಿರ್ಬೋದು, ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅವರಿಗೆಲ್ಲ ಪುಸ್ತಕ ಮತ್ತು ಪತ್ರಿಕೆಗಳ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾಕಂದರೆ ಇವತ್ತು ಈ ಪೇಪರ್ ಬಂದಿದೆ, ಅಲ್ಲೂ ಕೂಡ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಖಂಡಿತ ಭಟ್ರು ಹೇಳಿದ್ರು 15ರಿಂದ 20 ರೂಪಾಯಿ ಖರ್ಚಾಗುತ್ತೆ. ನಮಗೆ ಜಾಹೀರಾತು ಬೇಕು, ನೀವು ಬೇಕು. ಮತ್ತು ನನ್ನ ಪ್ರಕಾರ ಪ್ರಿಂಟ್ ಮೀಡಿಯಾ ಇವತ್ತು ಕೂಡ ಮೊರಾಲಿಟಿ ಆ್ಯಂಡ್ ಕ್ರೆಡಿಬಿಲಿಟಿ, ನೈತಿಕತೆ ಮತ್ತು ವಿಶ್ವಾಸಾರ್ಹತೆ ಇಟ್ಕೊಂಡೇ ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೋಸ್ಕರನೇ ನೀವು ಧಾರಾವಾಹಿ ನೋಡಿಕೊಂಡು 24x7 ನ್ಯೂಸ್ ನೋಡಿಕೊಂಡ್ರು ಕೂಡ ಬೆಳಿಗ್ಗೆ ಎದ್ದು ಪೇಪರ್ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ ಎಲ್ಲರಿಗೂ. ಸರ್ ಹೌದಾ, ಟೈಮ್ ಬಹುಶಃ ಆಗೋಯ್ತು ಅನ್ಸುತ್ತೆ. ಆಗೋಯ್ತಾ? ನನ್ನ ಹೆಸರು ಟೈಮು ಮಾಧವನ್ ಅಂತ, ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ. ಈಗ ನಾನು ಚೆನ್ನೈಲಿದ್ದೀನಿ. ಚೆನ್ನೈಯಲ್ಲಿ ನಮಗೆ ರೈಲ್ವೆ ಸ್ಟೇಷನಲ್ಲಿ ಪ್ರಜಾವಾಣಿ ಸಿಗ್ತಾ ಇತ್ತು. ಈ ಕಾವೇರಿ ಇಶ್ಯೂ ಆದಮೇಲೆ ಸಿಗ್ತಾ ಇಲ್ಲ. ಅದರಿಂದ ಅದೇನಾದರೂ ಪ್ರಜಾವಾಣಿಯವ್ರ ವ್ಯವಸ್ಥೆ, ನಾನೀಗ ಆನ್ಲೈನಲ್ಲಿ ನೋಡ್ಕೋತೀನಿ, ಅದು ನೋಡದೆ ನನಗೆ ನಿದ್ದೆ ಬರೋದಿಲ್ಲ ರಾತ್ರಿ. ರೈಲ್ವೆ ಸ್ಟೇಷನಲ್ಲಿ ಸಿಗಬೇಕು, ವ್ಯವಸ್ಥೆ ಮಾಡೋಣ. ಖಂಡಿತ ತುಂಬ ಸಂತೋಷ. ನಾನು ಈಗ ಚೆನ್ನೈಯಿಂದ ಇದಕ್ಕೋಸ್ಕರನೇ ಬಂದಿದ್ದೀನಿ. ನಾಳೆ ನೈಟ್ ಚೆನ್ನೈಯಿಂದ ಈ ಪ್ರೋಗ್ರಾಮ್ಗೋಸ್ಕರನೇ ಬಂದಿದ್ದೀನಿ. ನಾನು 9 ವರ್ಷದಿಂದ ಬರ್ತಾ ಇದ್ದೀನಿ ಇದಕ್ಕೆ. ನಾನು ಕಟ್ಟ ಅಭಿಮಾನಿ. ಪ್ರಜಾವಾಣಿ, ಆಂದೋಲನ, ಲಂಕೇಶ್ ಪತ್ರಿಕೆ. ಥ್ಯಾಂಕ್ ಯು. ಕೇಳಿ ಪರವಾಗಿಲ್ಲ, ಅಲ್ಲಿಂದನೇ. ಹಲೋ, ಮಾಧ್ಯಮದ ವಿಷಯ ಬಂದಾಗ ಈಗ ಧಾರಾವಾಹಿಗಳ ವಿಷಯ ಹೇಳಿದ್ರಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಕೆಲವೊಂದಂತೂ ತುಂಬ ವಿಪರೀತ ಅನ್ನೋ ಥರ ಧಾರಾವಾಹಿಗಳನ್ನ ತೆಗಿತಾರೆ. ಅವ್ರಿಗೆ ಯಾವ ಥರ ಜವಾಬ್ದಾರಿ, ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಅವರು ಯೋಚನೆ ಮಾಡಿ ತೆಗಿಬೋದೇನೋ ಅಂತ. ಈಗ ಎಕ್ಸಾಂಪಲ್ಗೆ ಇರಲಿ ಹೇಳಿ ಪ್ರಿಂಟ್ ಮೀಡಿಯಾದ ಹೇಳಿ ಪರವಾಗಿಲ್ಲ. ಪ್ರಿಂಟ್ ಮೀಡಿಯಾದೆಲ್ಲ ಕರೆಕ್ಟಾಗೇ ಇರುತ್ತೆ, ಸರಿ ಇರುತ್ತೆ. ಅದು ಇವಾಗ ಜನಗಳಿಗೆ ನೀವು ಹೇಳಿದ್ರಲ್ಲ, ಇವಾಗ ಜನರು ಯಾವುದನ್ನು ಇಷ್ಟಪಡ್ತಾರೆ ಅದನ್ನೇ ನಾವು ತೋರಿಸ್ತೀವಿ ಅಂತ ಹೇಳಿ. ಹಾಗಾಗಿ
ಜನರು ಯಾಕೆ ಇಷ್ಟಪಡ್ತಾರೆ ಅಂದರೆ ಏನು ಅದು ಬರುತ್ತೆ, ಏನು ಪ್ರಸಾರ ಆಗುತ್ತೆ ಅದನ್ನು ನೋಡಿ ನೋಡಿ ಅವರೇ ಅಡಿಕ್ಟ್ ಆಗಿಬಿಟ್ಟಿರ್ತಾರೇನೋ ಆ ಥರ ಸಬ್ಜೆಕ್ಟ್ಸ್ಗೆ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಯಾಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮಕ್ಕಳ ವಿಷಯದಲ್ಲೂ ಇವೆರಡು ಮಕ್ಕಳನ್ನ ತೊಗೊಂಬಂದು ಅವರಲ್ಲೇ ಕಾಂಪಿಟೇಷನ್ ತರಿಸೋದು, ಸಣ್ಣ ಸಣ್ಣ ಬೆಳೆಯೋ ಪೈರುಗಳಿರ್ತಾರು ಅವರಲ್ಲೇ ಆ ಥರ ಭೇದ ಭಾವ ಮಾಡಿಕೊಂಡು ಈ ಥರ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ವಾ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಪ್ರಶ್ನೆ ಆಗುತ್ತೆ. ನೀವು ಸುರೇಶ್ ಹೆಬ್ಳೇಕರ್ ಮಾತಾಡುವಾಗ ಇದ್ರಾ ನೀವು? ಇರಲಿಲ್ವಾ? ಪರಿಸರ ಉಳಿಸ್ಬೇಕು ಅಂತಂದರೆ ಮಹಿಳೆಯರು ನೇತೃತ್ವ ತಗೋಬೇಕು, ಮಹಿಳೆಯರು ಮಾತಾಡಬೇಕು ಅಂತ ಹೇಳಿದರು. ಮಾಧ್ಯಮ ಸರಿಯಾಗಬೇಕು ಅಂತಂದರೆ ಅದಕ್ಕೂ ನೀವೇ ಕಾರಣ, ನೀವೇ ಸರಿ ಮಾಡ್ಬೇಕು ಅದನ್ನ. ಯಾಕೆ ಅಂತಂದರೆ ರಿಮೋಟ್ ನಿಮ್ಮ ಕೈಲಿದೆ, ನೀವು ಎಲ್ಲಿವರೆಗೆ ಅದನ್ನು ನೋಡ್ತೀರೋ ಅಲ್ಲಿವರೆಗೆ ಅವರು ಅದನ್ನು ತೋರಿಸ್ತಾರೆ. ನೀವು ಆಫ್ ಮಾಡಿದರೆ ಅಥವಾ ಬೇರೆ ಚಾನಲ್ ಒಳ್ಳೆ ಚಾನಲ್ಗಳಿಗೆ ಹೋದರೆ ಅದು ಆಟೋಮೆಟಿಕ್ಲಿ TRP ಬಿದ್ದೋಗುತ್ತೆ, ಅದೇನೂ ಆಗಲ್ಲ, ಅಂಥದ್ದನ್ನು ತೋರಿಸಲ್ಲ. ನೀವು ಸೀರಿಯಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾರನ್ನೂ ಕಂಟ್ರೋಲ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಈಗ ಅವರು ಅಂಶಿಯವರು ಕೇಳ್ಕೊಂಡ್ರಲ್ಲ ಪತ್ರಿಕೆ ಓದುವಂಗೆ ಮಾಡಿ ಅಂತೇಳಿ. ಯಾವ ಮಕ್ಕಳಿಗೆ ನೀವು ಪತ್ರಿಕೆ ಓದುವಂಗೆ ಮಾಡಿ? ಮೊದಲೆಲ್ಲ ನಮಗೆಲ್ಲ ಹೇಳೋರು, ನೀವು ಹೇಳಿದ್ದನ್ನು ಮಕ್ಕಳು ಕೇಳಲ್ಲ, ನೀವು ಏನು ಮಾಡ್ತೀರೋ ಅದನ್ನು ನೋಡಿ ತಿಳ್ಕೊತಾರೆ ಅಂತೇಳಿ. ಆದರೆ ಚಪ್ಪಳೆ ಹೊಡಿಬೇಡಿ. ಆದರೆ ಇವತ್ತಿನ ಮಕ್ಕಳು ಯಾರೂ ನಿಮ್ಮನ್ನು ನೋಡ್ತಾ ಇಲ್ಲ, ಅವರೆಲ್ಲ ಮೊಬೈಲೇ ನೋಡ್ತಾ ಇದ್ದಾರೆ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಭಾಳ ಸಹನೆಯಿಂದ ಈ ಗೋಷ್ಠಿಯಲ್ಲಿ ಭಾಗವಹಿಸಿದ್ರಿ, ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ನಿಮ್ಮ ಮಿಕ್ಕ ಪ್ರಶ್ನೆಗಳನ್ನು ರವೀಂದ್ರ ಭಟ್ ಸರ್ ಮತ್ತು ಅಂಶಿ ಸರ್ ಈಗ ಕೆಳಗಿಳಿದ ಕಾಫಿಗೆ ಬರ್ತಾರಲ್ಲ ಕೇಳಿ. ಮುಂದಿನ ಗೋಷ್ಠಿ ಅವ್ರು ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ.